गुरुदेवो महेश्वरः गुरु साक्षात् विश्वकर्मा तस्मै श्री गुरुवे नमः। वागीशाद्या सुमनसः सर्वार्था नामुपक्रमे यन्नत्वा कृतकृत्यास्यो तं नमामि गजाननं तं नमामि गजाननम्। या कुन्देन्दुतुषारहारधवळ या शुभ्रवस्त्रान्वित या वीणावरदण्डमण्डितकरा या श्वेतपद्मासना या ब्रह्मा अच्युत शङ्करा प्रभृतिर्दिव्यैः सा मां पातु सरस्वती भगवती निःशेषजाड्यापः निःशेषजाड्यापः। श्रीमत्पयोनिधि निकेतन चक्रपाणे श्रीमत्पयोनिधि निकेतन चक्रपाणे भोगेन्द्र भोगमणिरञ्जित पुण्यमूर्ते योगीश शाश्वत शरण्य भवाब्धिपोताय लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम्। वागर्ताविव सम्पृक्तो वागर्ताविव प्रोक्तये वागर्ताविव सम्पृक्तो वागर्ताविव प्रोक्तये जगतः पितरौ वन्दे जगतः पितरौ वन्दे पार्वती परमेश्वरो जगतः पितरौ वन्दे पार्वती परमेश्वरो। राघवा पोरे देवा वृंदा नीरज भवरिता नीरज भव पित सार गुणायिता नीरज भव पित सार गुणायिता राघवा पोरे सेवा वृंदा अतुलित सुचरिता अतुलित सुचरित यजित वंदित अतुलित सुचरित यजित वंदित राघवा मोरे सेवा वृंदा पीतांबरधर 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 ख्यात दयाकर पीतांबरधर ख्यात दयाकर राघवा मोरे सेवा वृंदा। ಭಾರತ ಮಾತೆಗೆ ಕನ್ನಡಾಂಬೆ ಚಾಮುಂಡೇಶ್ವರಿ ದೇವಿಗೆ ಗ್ರಾಮದೇವತೆ ಗುಟ್ಟಮ್ಮ ದೇವಿಗೆ ಆಂಜನೇಯ ಸ್ವಾಮಿಗೆ ಎ.ವಿ. ರಾಮದಾಸರವರಿಗೆ जानकी प्रिय कांता श्रीराम जानकी प्रिय कांता श्रीराम
ಜಾನಕಿ ಪ್ರಿಯ ಕಾಂತ ಶ್ರೀರಾಮ ದಶರಥ ಕುವರ ಅಸುರರಿ ಪುಹರ ದಶರಥ ಕುವರ ಅಸುರರಿ ಪುಹರ ಅಸದಳ ವೀರ ವಸುಧಿ ಸುಂದರ ಅಸದಳ ವೀರ ವಸುಧಿ ಸುಂದರ ಜಾನಕಿ ಪ್ರಿಯ ಕಾಂತ ಶ್ರೀರಾಮ ದೀನ ದಯಾಳು ಪ್ರಭು ಭಗವಂತ ದೀನ ದಯಾಳು ಪ್ರಭು ಭಗವಂತ ಜಾನಕಿ ಪ್ರಿಯ ಕಾಂತ ಶ್ರೀರಾಮ ಮನವಹಂಸ ಭಾನು ಪ್ರಕಾಶ ಮಾನವ ಹಂಸ ಭಾನು ಪ್ರಕಾಶ ಧ್ಯಾನಿ ಪೀಶ ಭೂಮಿ ಸುಹಾಸ ಧ್ಯಾನಿ ಪೀಶ ಭೂಮಿ ಸುಹಾಸ ಜಾನಕಿ ಪ್ರಿಯ ಕಾಂತ ಶ್ರೀರಾಮ ನಾವಾಡುವುದು ನವನಾಟಕವು ಸುಂದರಾಂಗ ಪ್ರೇಮ ಶರದಿಪಾಂಗ ಶ್ಯಾಮ ಸುಂದರಾಂಗ ಪ್ರೇಮ ಶರದಿಪಾಂಗ ಮಂಗಳ ಮಹಲಿಂಗ ರಂಗ ಶ್ರೀರಂಗ ಮಂಗಳ ಮಹಲಿಂಗ ರಂಗ ಶ್ರೀರಂಗ ಜಾನಕಿ ಪ್ರಿಯ ಕಾಂತ ಶ್ರೀರಾಮ ದೀನ ದಯಾಳು ಪ್ರಭು ಭಗವಂತ ದೀನ ದಯಾಳು ಪ್ರಭು ಭಗವಂತ ಜಾನಕಿ ಪ್ರಿಯ ಕಾಂತ ಶ್ರೀರಾಮ ರಾಮ ಶ್ರಿತ ಜನ ಪ್ರೇಮ ಶ್ರೀ ರಘುರಾಮ ಶ್ರಿತ ಜನ ಪ್ರೇಮ ಪ್ರೇಮದಿ ಪೊರೆಯೈ ರಾಮ ಸುನಾಮ ಪ್ರೇಮದಿ ಪೊರೆಯೈ ರಾಮ ಸುನಾಮ ಶ್ರೀ ರಘುರಾಮ ಶ್ರಿತ ಜನ ಪ್ರೇಮ ಸರಸಿ ಜನೇತ್ರ ಸುರನರ ಸ್ತೋತ್ರ ಸರಸಿ ಜನೇತ್ರ ಸುರನರ ಸ್ತೋತ್ರ ಪರಮ ದಯಾಕರ ಪಾಪ ವಿದೂರ ಪರಮ ದಯಾಕರ ಪಾಪ ವಿಧೂರ ಶ್ರೀ ರಘುರಾಮ ಶ್ರಿತ ಜನ ಪ್ರೇಮ ಪ್ರೇಮವಾಡುವುದು ನವನಾಟಕವು ನಾವಾಡುವುದು ನವನಾಟಕವು ಈಹುದು ಶುಭವನು ದೇವನೆ ಬರದೋಳು ಈಹುದು ಶುಭವನು ದೇವನೆ ಬರದೋಳು ಶ್ರೀ ರಘುರಾಮ ಶ್ರಿತ ಜನ ಪ್ರೇಮ ರಘುರಾಮ ಶ್ರಿತ ಜನ ಪ್ರೇಮ ಪ್ರೇಮದಿ ಪೊರೆಯೈ ರಾಮ ಸುನಾಮ ಪ್ರೇಮದಿ ಪೊರೆಯೈ ರಾಮ ಸುನಾಮ ಶ್ರೀ ರಘುರಾಮ ಶ್ರಿತ ಜನ ಪ್ರೇಮ ಗಣನಾಯಕ ಇಂದು ನಿನ್ನ ಪದ ಸ್ಮರಿಸುವ ನಾಟಕ ನಾಯಕ ಸಿತ ಜನ ಪಾಲಕ ಶ್ರೀ ಗಣನಾಯಕ ಇಂದು ನಿನ್ನ ಪದ ಸ್ಮರಿಸುವ ನಾಟಕ ಇಂದು
ಇಂದು ನಿನ್ನ ಪದ ಸ್ಮರಿಸುವ ನಾಟಕ ವೃಂದವ ಪಾಲಿಪು ನಂದು ನಮಿಪುವನ ವೃಂದವ ಪಾಲಿಪು ನಂದು ನಮಿಪುವನ ರಿ ಸನಿ ಪ ಸನಿ ಪ ಮ ಗ ಮ ಪ ಗಮ ಪ ಸನಿ ಪ ಗ ಮ ಪ ನಿ ಸರಿ ಸನಿ ಸನಿ ಪ ಮ ಪ ನಿ ಪ ಮ ಪ ಮ ಗಮ ರಿ ಗ ಮ ರಿ ಗ ರಿ ಪ ಮ ಗ ಮ ಪ ನಿ ಸ ಸನಿ ಪ ನಿ ನಿ ಪ ಮ ಪ ಪ ಮ ಮ ಮ ಮ ಮ ಗ ಪ ಮ ನಿ ಪ ಸನಿ ಪ ಮ ಗ ಮ ಪ ನಿ ದ ಪ ಪ ಮ ಗ ಸ ಪ ದ ಪ ಮ ಗ ಸ ರಿ ಪ ಮ ಗ ಸ ಸನಿ ಪ ಮ ಗ ಸ ರಿ ಸನಿ ಪ ಮ ಗ ಮ ಪ ನಿ ಶ್ರೀ ಗಣನಾಯಕ ಸಿತ ಜನ ಪಾಲಕ ಶ್ರೀ ಗಣನಾಯಕ ಸಾಧು ವಂದನೆ ಭವನಾಶ ಮೋದ ಹಸ್ತನೆ ವಿದೇಶ ಸಾಧು ವಂದನೆ ಭವನಾಶ ಮೋದ ಹಸ್ತನೆ ವಿದೇಶ ಆದಿ ಪೂಜಿತನ ನಾದ ಪ್ರಣವನೆ ಆದಿ ಪೂಜಿತನ ನಾದ ಪ್ರಣವನೆ ವೇದ ವೇದ ಜಗದಾದಿ ವಂದಿತನೆ ವೇದ ವೇದ ಜಗದಾದಿ ವಂದಿತನ ರಿ ಸನಿ ಪ ಸನಿ ಪ ಮ ಗ ಮ ಪ ಗ ಮ ಪ ಸನಿ ಪ ಗ ಮ ಪ ನಿ ಸರಿ ಸನಿ ಸನಿ ಪ ಮ ಪ ನಿ ಪ ಮ ಪ ಮ ಗ ರಿ ಗ ಮ ರಿ ಗ ರಿ ಪ ಮ ಗ ಮ ಪ ನಿ ಸ ಸನಿ ಪ ನಿ ನಿ ಪ ಮ ಪ ಪ ಮ ಮ ಮ ಮ ಗ ಮ ಗ ಪ ಮ ನಿ ಪ ಸನಿ ಪ ಮ ಗ ಮ ಪ ನಿ ದ ಪ ಪ ಮ ಗ ಸ ಪ ದ ಪ ಮ ಗ ಸ ರಿ ಪ ಮ ಗ ಸ ಸನಿ ಪ ಮ ಗ ಸ ರಿ ಸನಿ ಪ ಮ ಗ ಮ ಪ ನಿ ಶ್ರೀ ಗಣನಾಯಕ ಸಿತ ಜನ ಪಾಲಕ ಶ್ರೀ ಗಣನಾಯಕ ಹರಿಯಂತೆ ಹರನಂತೆ ಹರಿಯಂತೆ ಹರನಂತೆ ಕೈಲಾಸಗಿರಿಯಂತೆ ಯಮಿ ಜನರ ಪರಿಯಂತೆ ಅಮರವರ ಕರಿಯಂತೆ ಪರಿಶೋಭಿಸುತ್ತಿರುವ ಮೆರವ ಪರಮ ವೈಭವದಿಂದ ನಿರುಪಮದ ಸೆರೆಯಿಂದ ಪರಮ ವೈಭವದಿಂದ ನಿರುಪಮದ ಸೆರೆಯಿಂದ ಸರಸಗನ ಮನದಿಂದ ನಿರುಕ್ತ ಕವಿಗಣದಿಂದ ಪರಜ್ಞಾನ ಸುಖದಿಂದ ರಾಜಿಸುವ ಸಭೆಗೆ ನಮಿಪೇ ಹಾ ಹಾ ಪರಮ ಮಂಗಳಕರವಾದ ನಿರುಪಮದ ಸಭೆಯನ್ನು ನೋಡುತ್ತಿದ್ದರೆ ಪರಮಾನಂದ ಉಂಟಾಗುತ್ತಿರುವುದು. ಹೇಗೆಂದರೆ ಸಂಗೀತ, ನರ್ತನ, ಶ್ರುತಿ, ತಾಳ, ರಾಗಭೇದಂಗಳಂ ಬಲ್ಲ ಪ್ರೌಢರೆಂದೊಪ್ಪಿ ಸುರರಾಜನ ವರಸಭೆಯಂತೆ ಕಾಣುತ್ತಿರುವುದು. ಸಪ್ತಕೋಟಿ ಮಹಾ ಮಂತ್ರಜ್ಞರಂ ಬಲ್ಲ ಮಂತ್ರಜ್ಞರಂ ಕೂಡಿ ಸಕಲ ಕಲಾ ಪ್ರೌಢರಿಗೂ ಸತ್ಕವಿವರರಿಗೂ ಸಜ್ಜನಾದಿ ಸಕಲರಿಗೂ ಅಭಿವಂದನ ನಮಸ್ಕಾರಗಳು. ಪಾಮರನ್ನು ವಿಜ್ಞಾಪಿಸಿಕೊಳ್ಳುವುದೇನೆಂದರೆ ರಾಮೋ ರಾಮೇತಿ ರಾಮೇತಿ ರಾಮೋ ರಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮಂ ವರಾನನೆ ಎಂಬುದಾಗಿ ಹಿಂದೂ ಮೌಳ್ಳಿಯು ತನ್ನ ಅರ್ಧಾಂಗಿನಿಯಾದ ಪರ್ವತರಾಜ ನಂದಿನಿಯೊಡನೆ ಮಂದಾಸದಿಂದ ಪೇಳುತ್ತಿಹರಂತೆ. ಹಾ ರಾಮವೆಂಬ ಪರಬ್ರಹ್ಮವು ಸಾಕಾರ ರೂಪಿನಲ್ಲಿದ್ದು ದಶರಥ ಚಕ್ರವರ್ತಿಗೆ ಪುತ್ರನೆಂದಿರಿಸಿ ಕೌಸಲ್ಯ ಗರ್ಭದೊಂದುದಿಸಿ ಸುರಭೂಸರರನ್ನು ರಕ್ಷಿಸಿ ದೈತ್ಯರನ್ನು ಶಿಕ್ಷಿಸಿ ನಾಟಕದರನೆಂದಿರಿಸಿದ ಶ್ರೀರಾಮಚಂದ್ರ ದೇವರಿಗೆ ಮಾರುತಿಯು ದಾಸನಾಗಿ ರಘುಪುಂಗವನ ಅಂಗುಲ್ಯಾಭರಣಂ ಕೊಂಡೊಯ್ದು ಆಕೆಯ ವಶಕ್ಕಿತ್ತು ಸಾದರದಿಂದ ಭೂದೇವಿಯ ಮಗಳಿಂದ ಶಿರೋಭರಣಂ ಪಡೆದು ಮತ್ತೆ ಸಾಗರಂ ಲಂಘಿಸಿ ರಘುನಂದನಿಗೆ ಅರ್ಪಿಸಿ ವಾಯುದೇವನಿಂದ ಆಶೀರ್ವಾದಂ ಹೊಂದಿ ಭವಿಷ್ಯತ್ ಬ್ರಹ್ಮನಾಗಿ ಮೆರೆತಂತ ಈ ಸಂಪೂರ್ಣ ರಾಮಾಯಣ ನಾಟಕವೆಂಬದ ಕಥಾ ಭಾಗದ ಪದ, ಪದ್ಯ, ಕಂದ, ವಚನಗಳನ್ನು ಈ ನಮ್ಮ ಮಾರುತಿ ಸೇವಾ ನಾಟಕ ಮಂಡಳಿಗೆ ರಚಿಸಿಕೊಟ್ಟಂತ ನಮ್ಮ ವಿದ್ಯಾಗುರುಗಳಾದಂಥ ಬೆಂಗಳೂರು ಉತ್ತರ ತಾಲೂಕು ಕಾಕೋಳು ಗ್ರಾಮದ ಕೀರ್ತಿಶೇಷರಾದಂಥ ಶ್ರೀ ರೇವಣ್ಣಾರಾಧ್ಯರವರು, ಅವರ ಪ್ರಿಯ ಶಿಷ್ಯರಾದಂಥ ಬೆಂಗಳೂರು ಉತ್ತರ ತಾಲೂಕು ಹರಿಕೆರೆ ಗ್ರಾಮದ ಕೀರ್ತಿಶೇಷರಾದಂಥ ಕೀರ್ತನ ಕೇಸರಿ ಹರಿಕಥಾ ವಿದ್ವಾನ್ ಶ್ರೀ ಎ.ವಿ. ರಾಮದಾಸರವರು, ಅವರ ಪ್ರಿಯ ಶಿಷ್ಯರಾದಂಥ ದೊಡ್ಡ ಕಡತೂರು ಗ್ರಾಮದ ಶ್ರೀ ಧರ್ಮಲಿಂಗಾಚಾರ್ಯರವರು,
ಅವರಿಂದ ಸಂಗ್ರಹಿತವಾದಷ್ಟು ಈ ನಮ್ಮ ಮಹಾಮಂಡಳಿಯಲ್ಲೇ ಅರ್ಪಿಸುತ್ತಿದ್ದೇವೆ. ಇದರಲ್ಲಿ ಏನೇ ತಪ್ಪು ಒಪ್ಪುಗಳು ಅಡಗಿದ್ದರೂ ಮಕ್ಕಳ ತೊದಲು ನುಡಿಗಳಂತೆ ಕೇಳಿ ಹಕ್ಕರೆ ಪಡುವ ಮಾತಾ ಪಿತೃಗಳಂತೆ ಪರಮ ಸಂತೋಷ ಪಟ್ಟು ಪರಮಾತ್ಮನಾದ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕೆಂದು ಸಭಾ ಸಜ್ಜನರಾದ ತಮ್ಮೆಲ್ಲರ ಪಾದಾವಿಂದ್ಯಗಳಲ್ಲಿ ಬೇಡುತ್ತಿದ್ದೇನೆ. ಜೈ ರಘುವೀರ ಸಮರ್ಥ. ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಅರಸನಾಜ್ಞೆಯಂ ತಿಳಿಸಲು ನಾನು ಅರಸನಾಜ್ಞೆಯಂ ತಿಳಿಸಲು ನಾನು ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಪುರ ಪ್ರಮುಖರೇ ವರ ಕವಿಗಳೇ ಪುರ ಪ್ರಮುಖರೇ ವರ ಕವಿಗಳೇ ಪುರ ಜನರೇ ನೀವು ಸ್ಥಿರ ಮನದಿ ಕೇಳಿ ಪುರ ಜನರೇ ನೀವು ಸ್ಥಿರ ಮನದಿ ಕೇಳಿ ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಸರಸಿಜ ನೇತ್ರ ಶ್ರೀರಾಮಚಂದ್ರನ ಸರಸಿಜ ನೇತ್ರ ಶ್ರೀರಾಮಚಂದ್ರನ ವರರಾಜಾಭಿಷೇಕವ ನಡೆಸಲು ವರರಾಜಾಭಿಷೇಕವ ನಡೆಸಲು ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಅರೆ ಕರೆ ಶ್ರೀ ರಾಮದಾಸರ ಅರೆ ಕೆರೆ ಶ್ರೀ ರಾಮದಾಸರ ಚರಣ ಕಮಲವ ಸ್ಮರಿಸುತ್ತೆ ನಾನು ಚರಣ ಕಮಲವ ಸ್ಮರಿಸುತ್ತೆ ನಾನು ಸಾರುವೆ ಡಂಗುರವ ಪುರದೊಳು ಸಾರುವೆ ಡಂಗುರವ ಸಾರುವೆ ಡಂಗುರವ ಕೇಳ್ರಪ್ಪ ಕೇಳ್ರಿ ಕೋಸಲ ರಾಜ್ಯದ ಪ್ರಜೆಗಳೆಲ್ಲರೂ ಎಚ್ಚರಿಕೆಯಿಂದ ಕೇಳಿ ದಶರಥ ಮಹಾರಾಜನ ಆಜ್ಞೆಯಂತೆ ನಾಳೆಯ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯವು ನೆರವೇರುವುದರಿಂದ ಪುರ ಜನರೆಲ್ಲರೂ ಸಾವಕಾಶ ಮಾಡದೆ ಈ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಬೇಕು. ಇದು ರಾಜ್ಯಾಜ್ಞೆಯಾಗಿರುತ್ತದೆ. ಕೇಳ್ರಪ್ಪ ಕೇಳ್ರಿ ಕೇಳ್ರಪ್ಪ ಕೇಳ್ರಿ. ಸಂತೋಷ ಸೌಭಾಗ್ಯ ಸಂತೋಷ ಸೌಭಾಗ್ಯ ಎಂದು ನನಗೆ ಲಭಿಸಿತು ಅದರ ಎಂದು ನನಗೆ ಲಭಿಸಿತು ಅದರ ಸಂತೋಷ ಸೌಭಾಗ್ಯ
ನನ್ನ ಕುಮಾರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದಿಂದ ನೆರವೇರುವುದರಿಂದ ಇಂದು ನಾನು ಸರ್ವಾಭರಣ ಭೂಷಿತಳಾಗುವೆನು. ಓಹೋ, ಮಂದರೆ ಬರುವಂತೆ ಕಾಣುತ್ತಿರುವುದು. ಬರಲಿ. ಇದೇನಮ್ಮ ಇಷ್ಟೊಂದು ಅಲಂಕಾರವು? ಇದೆಲ್ಲವೂ ನಾಣಿನ ಶುಭ ಕಾರ್ಯದ ಸಡಗರವೋ? ಮಂದರೆ, ನಾವೆಲ್ಲರೂ ಸಂತೋಷದಿಂದ ಸಡಗದಿಂದ ಇರಬೇಕಾದ ಕಾರ್ಯವಲ್ಲವೇ? ಓಹೋ ಅಮ್ಮ, ನೀನು ಬಹುವಾಗಿ ಸಂತೋಷ ಪಡುತ್ತಿರುವೆ. ಆದರೆ ನೀನು ಹೆಚ್ಚು ಹಾನಿಯನ್ನು ಅನುಭವಿಸಬೇಕೆಂದು ನೀನು ಯೋಚಿಸಿದ ಹಾಗಿಲ್ಲ. ಹಾಗೆ ಯೋಚಿಸಿದರೆ ಅದರ ಪರಿಣಾಮ ಗೊತ್ತಾಗುತ್ತಿತ್ತು. ಮಂದರೆ, ಇದೇನು ಹೀಗೆ ಮಾತನಾಡುವೆ? ನನ್ನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯಕ್ಕಿಂತಲೂ ಸಂತೋಷದ ವಿಷಯ ಇನ್ನೇನಿರುವುದು? ಈ ದಿನ ನನ್ನ ಮನಸ್ಸು ಸಂತೋಷದಿಂದ ಕ್ಷಣ ಕ್ಷಣಕ್ಕೂ ವೃದ್ಧಿಗೊಳಿಸುತ್ತಿರುವುದು ಮಂದರೆ. ವೃದ್ಧಿಗೊಳಿಸುತ್ತಿರುವುದು. ಅಮ್ಮ ಕೈಕೆ, ಮಂದರೆ, ನೀನು ಬಹಳ ಮುಗ್ಧೆ. ಅದು ಅಲ್ಲದೆ ಇದೇ ಸಮಯದಲ್ಲಿ ಭರತನು ಸಹ ಊರಿನಲ್ಲಿಲ್ಲವಲ್ಲ, ಏನು ಮಾಡಲಿ? ನಿಜ ಮಂದರೆ, ಭರತನು ಊರಿನಲ್ಲಿ ಇದ್ದಿದ್ದರೆ ಅವರಣ್ಣನಿಗೆ ಆಗೋ ಈ ಪಟ್ಟಾಭಿಷೇಕವನ್ನು ನೋಡಿ ಅವನು ಅದು ಎಷ್ಟು ಆನಂದ ಪಡುತ್ತಿರುವನು ಅಲ್ಲವೇ ಮಂದರೆ? ಅಮ್ಮ ಹೇಗೆ ನಾನೇನು ಹೇಳಿಲ್ಲಮ್ಮ, ಕೂಡಲೇ ತಿಳಿಯದು ನಿನಗೆ ಯೋಚಿಸು ನಾಡೊಡೆಯಿಂದ ಕೂಡಲೇ ತಿಳಿಯದು ನಿನಗೆ ಯೋಚಿಸು ನಾಡೊಡೆಯಿಂದ ಮಂದರೆ, ತಾನೊಡೆಯನು ಮೋಸವ ಮಾಡುವನೆ
ಯೋಚಿಸಿ ನೋಡು. ಮಂದರೆ, ನಾನು ರಾಮನು ಬೇರೆ ಭರತನು ಬೇರೆ ಎಂದು ಕನಸಿನಲ್ಲಿಯೂ ಯೋಚಿಸಲಿಲ್ಲ, ಇನ್ನು ಮುಂದೆಯೂ ಯೋಚಿಸುವುದಿಲ್ಲ ಮಂದರೆ. ಅಮ್ಮ ಕೈಕೆ, ನಿನ್ನ ಸೌತಿ ಮಗನಿಂದ ನಿನ್ನ ಮಗನಿಗಾಗೋ ತೊಂದರೆಯು, ನಿನ್ನ ಸೌತಿಯಿಂದ ನಿನಗಾಗೋ ವಿಪತ್ತು ಯೋಚಿಸಿದಂತ ಹೇಳಿದನಂತೆ. ಛೇ ದುಷ್ಟರೇ, ಇಂತಹ ನೀಚವಾದ ಬೋಧನೆಗಳನ್ನು ಮಾಡಲು ಬಂದೆಯಾ? ನೀನು ನನ್ನ ದಾಸಿ ಎಂದು ಸುಮ್ಮನಿರಬೇಕಾಯಿತು. ಬೇರೆ ಯಾರಾದರೂ ಆಗಿದ್ದರೆ ಅವರಿಗೆ ಪ್ರಾಣದಂಡ ವಿಧಿಸುತ್ತಿದ್ದೇನೆ. ಅಯ್ಯೋ ಕೈಕೆ, ನನ್ನ ಮೇಲೆ ಏಕೆ ವೃಥಾ ಕೋಪ ಮಾಡಿಕೊಳ್ಳುವೆ? ನಾನೇಗೆ ನಿನಗೆ ಬೇಸರವನ್ನು ಉಂಟು ಮಾಡಲು ನಾನೀಗಲೇ ಹೊರಟೆ. ಏನಾದರೂ ಮಾಡಿ. ಆಹಾ, ಇವಳು ಹೇಳಿದ ಮಾತು ಯುಕ್ತವಾಗಿಯೇ ಇರುವಂತಿರುವುದು. ಲೋಕದಲ್ಲಿ ಸವತಿ ಮಚ್ಚರೆಯು ಬಹಳ ಕೆಟ್ಟದ್ದು. ಇರಲಿ ಮಂದರೆ, ಮಂದರೆ, ಹೀಗೆ ಬಾ, ಹೀಗೆ ಬಾ. ಯಾಕೆ ತಾಯಿ, ನಾನು ಹೋಗುವೆನು ತಾಯಿ. ಮಂದರೆ ಬಾ. ಮಂದರೆ, ನೀನು ಹೇಳಿದ ವಿಚಾರವನ್ನು ಸ್ವಲ್ಪ ಯೋಚಿಸಬೇಕಾಗಿದೆ. ಆದರೆ ಅರಸರಿಗೆ ಈ ವಿಚಾರವನ್ನು ಹೇಗೆ ಹೇಳುವುದು? ಅಮ್ಮ, ಮಹಾರಾಜರು ಹಿಂದೆ 2 ವರಗಳನ್ನು ನಿನಗೆ ಕೊಟ್ಟಿರಲಿಲ್ಲವೇ? ಓಹೋ, ಕೊಟ್ಟಿದ್ದರು. ಜ್ಞಾಪಕವಿದೆಯೇ? ಜ್ಞಾಪಕ ಇದೆಯೇ ಮಂದರೆ? ಆ ವರಗಳನ್ನು ಈಗ ಈಡೇರಿಸುವಂತೆ ಬೇಡಿಕೋ ತಾಯಿ. ಮಂದರೆ, ಹಾಗಾದರೆ ಆ ಬೇಡಿಕೆಗಳನ್ನು ಕೇಳುವ ರೀತಿಯನ್ನು ಸ್ವಲ್ಪ ಹೇಳು. ಹೇಳುವೆನಮ್ಮ. ಯಾಚಿಸಿ ವರ ಎರಡನೇನು ಯೋಚನೆಯ ತೋರೆಯುವುದು. ಯಾಚಿಸಿ ವರ ಎರಡನೇನು ಯೋಚನೆಯ ತೋರೆಯುವುದು. ಯಾಚಿಸಿ ವರ ಎರಡನೇನು ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಮ್ಮ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಕೇಳಿಕೋ. 1ನೇ ವರಕ್ಕೆ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನಿಗೆ 4 ವಸ್ತ್ರಗಳನ್ನು ಕಟ್ಟಿಕೊಂಡು 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಕಳುಹಿಸು ತಾಯಿ. ಇದು 2ನೇ ವರಕ್ಕೆ ಬೇಡಿಕೋ ತಾಯಿ. ಮಂದರೆ, ಆಹಾ ಮಂದರೆ, ನೀನು ನನ್ನ ದಾಸಿ ಅಲ್ಲ, ನನ್ನ ತಾಯಿ ಎಂದು ಭಾವಿಸಿರುವೆನು. ನೀನು ಮಾಡಿದ ಈ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆನು. ಮಂದರೆ,
ಅಂದರೆ ಅರಸರು ಬರುವ ವೇಳೆ ಆಯಿತು, ನೀನು ಇನ್ನು ಹೊರಡು. ಆಗಬಹುದು. ಅರಸರು ಬರೋದ್ರೊಳಗಾಗಿ ಈ ನನ್ನ ರೂಪವನ್ನು ಘೋರವನ್ನಾಗಿ ಮಾಡಿಕೊಳ್ಳುತ್ತೇನೆ. ನೀನು ಹೇಳಿದಾಗೆ ಮಾಡುವೆನು ಮಂದರೆ. ನಾನು ಹೇಳಿದ್ದೆಲ್ಲವೂ ಜ್ಞಾಪಕವಿದೆಯೇ ತಾನೇ? ಜ್ಞಾಪಕ ಇದ್ದೇವೆ ಮಂದರೆ. ಓಹೋ, ಮಹಾರಾಜರು ಬರುವ ವೇಳೆ ಬರುವಂತರೇ ಇರುವರು. ನಾನು ನಿನ್ನ ಹೋಗು ಬರುವೆನಮ್ಮ. ಸರಿ ಹೋಗು ಹೋಗು. ಓಹೋ, ಈಕೆಯು ನನ್ನ ಊಹೆಯಂತೆ ಈಗಾಗಲೇ ತನ್ನ ಕೋಪವನ್ನು ತನ್ನ ಆಭರಣಗಳನ್ನಾಗಿ ಮಾಡಿಕೊಂಡಿರುವಳಲ್ಲ. ಈಕೆಯನ್ನು ನಾನು ಈಗ ಹೇಗೆ ಸಂತೈಸಲಿ? ಇರಲಿ ಕೈಕೆ, ಕೈಕೆ, ಇದೇನು ಈ ರೀತಿ ಕೋಪದಿಂದ ಮೌನವಾಗಿ ಕುಳಿತಿರುವಿ? ಕಾರಣವೇನು? ಏನು ಕಾರಣ ಇದು? ಮಾನನೆಯ ಬೇಳೆ ಏನು ಕಾರಣ ಇದು? ಏನು ಕಾರಣ ಇದು? ಪ್ರಿಯನೇ ಬೇಳೆ ಏನು ಕಾರಣ ಇದು? ನೆಲವೇ ಆಸೆಗೆ ಏಕೆ ಮಲಿನ ವಸ್ತ್ರಗಳಿಗೆ? ನೆಲವೇ ಹಾಸಿಗೆ ಏಕೆ ಮಲಿನ ವಸ್ತ್ರಗಳಿಗೆ? ಹೊಳೆವ ಅಲಂಕಾರವ ತೊಲಗಿಸಿದೆ. ಹೊಳೆವ ಅಲಂಕಾರವ ತೊಲಗಿಸಿದೆ. ಹೊಳೆವ ಅಲಂಕಾರವ ತೊಲಗಿಸಿದೆ. ತೊಳೆವ ಅಲಂಕಾರವ ತೊಲಗಿಸಿದೆ. ಏನು ಕಾರಣ ಇದು? ಮಾನನೆಯ ಬೇಳೆ ಏನು ಕಾರಣ ಇದು? ಯಾರೇ ನನ್ನದರೆ ಯಾರೇ ನಮಗಿದರೆ ಯಾರೇ ನನ್ನದರೆ ಯಾರೇ ನಮಗಿದರೆ ಯಾರೇ ನನ್ನದರೆ ಯಾರೇ ನಮಗಿದರೆ ಮೀರಿದ ದುಃಖವ ನಾರಿನೇ ಗೈ ಮೀರಿದ ದುಃಖವ ನಾರಿನೇ ಗೈವೆ ಮೇರಿದ ದುಃಖವ ನಾರಿನೇ ಗೈವೆ ಏನು ಕಾರಣ ಇದು? ಮಾನನೆಯ ಬೇಳೆ ಏನು ಕಾರಣ ಇದು?
ಕೈಕೇಯಿ, ಈ ನಿನ್ನ ಕೋಪಕ್ಕೆ ಕಾರಣರು ಯಾರು? ನಾನೇ, ಕೌಸಲ್ಯೆ ಅಥವಾ ಸುಮಿತ್ರಿ? ಅವರ ಎಲ್ಲರಿಗಿಂತಲೂ ನಿನ್ನಲ್ಲಿ ಹೆಚ್ಚು ಸಲಿಗೆಯೂ ಸ್ವತಂತ್ರವೂ ಇಟ್ಟುಕೊಂಡಿರುವನಲ್ಲ. ಅಲ್ಲದೆ ಇಂತಹ ಶುಭ ಕಾಲದಲ್ಲಿ ಈ ರೀತಿಯಾಗಿ ಸಂಕಟ ಪಡುವುದು ಸರಿಯಲ್ಲ. ಹೇಳು ಹೇಳು. ಏನು ಶುಭವೇ? ಯಾರಿಗೆ ಶುಭ, ಯಾರಿಗೆ ಅಶುಭ? ಸಂತೋಷವಾದಾಗೆಲ್ಲ ಶುಭ, ಕಷ್ಟ ಬಂದಾಗೆಲ್ಲ ಅಶುಭ. ಇದು ಯಾರಿಗೆ ತಿಳಿಯದ ವಿಚಾರವೇನು? ಏನು ಕೈಕೆ, ನೀನು ಮಾತನಾಡುತ್ತಿರುವ ರೀತಿಯನ್ನು ನೋಡಿದರೆ ನಿನ್ನ ಮನಸ್ಸಿನಲ್ಲಿ ಏನೋ ಶಂಕೆ ಇದ್ದಂತೆ ತೋರುವುದಲ್ಲ. ನಿಜ ಮಹಾರಾಜನೇ, ನನ್ನ ಮನಸ್ಸು ಸಂಖ್ಯೆಗೊಳಗಾಗಿದ್ದೇ ಕೊರತೆಗೆ ಕಾರಣ. ಓಹೋ, ಕೊರತೆಯೋ? ಕೋಸಲನೆಲ್ಲದುಮೆ, ಕೋಸಲನೆಲ್ಲದುಮೆ, ಕೋಸಲ ರಾಜಾಧಿಪತ್ಯವೇ ನಿನ್ನದೋ. ಬಾಸುರವಂಶದಿ ಜನಿಸಿದ, ಬಾಸುರವಂಶದಿ ಜನಿಸಿದ ಈ ದಶರಥ ಮೂವಿಪನು ನಿನ್ನಾಜ್ಞಾಬದ್ಧ. ಕೈಕೇಯಿ, ಚಿತಾಯಚ್ಚ ಚಿಂತಾಯಚ್ಚ ಬಿಂದು ಮಾತ್ರ ವಿಶೇಷತಃ ಎಂಬ ಆರ್ಯುಕ್ತಿಯಂತೆ ಚಿತೆಗೂ ಚಿಂತೆಗೂ ಒಂದೇ ಒಂದು ಬಿಂದು ಮಾತ್ರ ವ್ಯತ್ಯಾಸವಿರುವುದು. ಚಿತೆಯು ಯಾವ ಪದಾರ್ಥವನ್ನು ಬೇಕಾದರೂ ಸುಡುತ್ತದೆ, ಆದರೆ ಚಿಂತೆಯು ಆ ಮನುಷ್ಯನ ಶರೀರವನ್ನೇ ದಹಿಸಿಬಿಡುತ್ತದೆ. ಆದುದರಿಂದ ನೀನು ಅಂತಹ ಚಿಂತೆಯನ್ನು ಬಿಟ್ಟು ನಿನ್ನ ಮನದಿಷ್ಟವನ್ನು ತಿಳಿಸು. ಸಾಕು, ಸುಮ್ಮನಿರಿ. ಬಾಯಲ್ಲಿ ಅಮೃತ ಬಿಂದು, ಎದೆಯಲ್ಲಿ ಇಷದಾನವನಲ್ಲ. ನಿಮ್ಮಂತವರನ್ನು ಹೇಗೆ ತಾನೇ ನಂಬುವುದು? ಕೈಕೆ, ಸೂರ್ಯವಂಶದ ಅರಸರನ್ನು ಆಗೆಂದಿಗೂ ಭಾವಿಸಬೇಡ. ಓಹೋ, ಅಂತಹ ಮನಸ್ಸು? ಅರಿತೆ ನಿನ್ನ ಮನವರಾಯ, ಅರಿತೆ ನಿನ್ನ ಮನವರಾಯ, ನೀನು ಮಾಡಿದ ಈ ಉಪಾಯ, ನೀನು ಮಾಡಿದ ಈ ಉಪಾಯ, ಅರಿತೆ ನಿನ್ನ ಮನವರಾಯ. ಹಿರಿಯ ಸತಿಯ ಮಾತು ಕೇಳಿ, ಹಿರಿಯ ಸತಿಯ ಮಾತು ಕೇಳಿ, ಈ ಪರಿಣಮಿಸಲು ಯೋಗ್ಯವೇನು, ಈ ಪರಿಣಮಿಸಲು ಯೋಗ್ಯವೇನು, ಅರಿತೆ ನಿನ್ನ ಮನವರಾಯ, ನೀನು ಮಾಡಿದ ಈ ಉಪಾಯ, ನೀನು ಮಾಡಿದ ಈ ಉಪಾಯ, ಅರಿತೆ ನಿನ್ನ ಮನವರಾಯ. ಭೂಪಾಲ, ಲೋಕ ವ್ಯವಹಾರ ಅರಿಯದ ಮುಗ್ಧೆ ನಾನಲ್ಲ. ನೀನು ನಿನ್ನ ಪ್ರಿಯ ಪತಿಯರೊಡನೆ ಸುಖವಾಗಿರು, ನಾನು ಹೀಗೆ ಇರುತ್ತೇನೆ. ಕೈಕೆ, ನೀನು ಮಾತನಾಡುತ್ತಿರುವ ಮಾತೇನು ನನಗೆ ಅರ್ಥವೇ ಆಗುತ್ತಿಲ್ಲವಲ್ಲ. ನಿನಗೆ ಅದೇನು ಬೇಕೋ ಕೇಳು, ಈಗಲೇ ನಡೆಸಿಕೊಡುತ್ತೇನೆ. ಪ್ರಿಯರೇ, ದೇವಾಸುರರ ಸಂಗ್ರಾಮದೋ ದೇವಾಸುರರ ಸಂಗ್ರಾಮದೋ ಬಾಮೆಯನಗೆ ನಿಂತವರಗಳು, ಬಾಮೆಯನಗೆ ಸಾವುಕಾಶ ಮಾಡದಂತೆ, ಸಾವುಕಾಶ ಮಾಡದಂತೆ, ಈ ಉದಾವರದಲ್ಲಿ ನೀಗ ನೀವು, ಈ ಉದಾವರದಲ್ಲಿ ನೀವು, ಅರಿತೆ ನಿನ್ನ ಮನವರಾಯ, ನೀನು ಮಾಡಿದ ಈ ಉಪಾಯ, ಅರಿತೆ ನಿನ್ನ ಮನವರಾಯ. ಪ್ರಿಯರೇ, ಭೂಪಾಲ, ಲೋಕ ವ್ಯವಹಾರ ಅರದ್ಯ ಮುಗ್ಧೆ ನಾನಲ್ಲ. ಪ್ರಿಯನೇ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ
ಆಗ ನಾನು ಮಾಡಿದ ಸಹಾಯಕ್ಕಾಗಿ ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ಜ್ಞಾಪಕವಿದೆಯೇ? ಹೌದು ಕೈಕೇಯಿ, ಜ್ಞಾಪಕವಿದೆ. ಈಗ ಆ ಬೇಡಿಕೆಗಳನ್ನು ನೆರವೇರಿಸುವುದಾಗಿ ಪ್ರಾರ್ಥಿಸುತ್ತಿರುವೆ. ಏನು ಏನು ನೀನು ರಾಣಿಯಾಗಿ ಬೇಡಿಕೊಳ್ಳುವುದೆಂದರೆ ನನಗೆ ನಾಚಿಕೆ ಆಗುವುದಲ್ಲ. ಕೈಕೇಯಿ, ಯಾಚಿಸಬೇಡ, ಅದೇನೆಂದು ಆಜ್ಞಾಪಿಸು. ಪ್ರಿಯನೇ ಪ್ರಿಯನೇ ಪ್ರಿಯನೇ, ಬನ್ನಿ. ನಾನು ಆ ನನ್ನ ಬೇಡಿಕೆಗಳು ಕೂಡ ಕೇಳಿದ ಕೂಡಲೇ ನೀವು ನಡೆಸುವಿರೋ ಅಥವಾ ಸಾಧ್ಯವಿല്ലെಂದು ಕೋಪಿಸಿಕೊಳ್ಳುವಿರೋ? ಕೈಕೇಯಿ, ಆಡಿದ ಮಾತನ್ನು ನಡೆಸಿಕೊಡಲು ಕೋಪ ಬೇಕೆ? ಈಗಲೇ ನಡೆಸಿಕೊಡುತ್ತೇನೆ. ಆ ನಿನ್ನ ಬೇಡಿಕೆಗಳು ಏನೆಂಬುದನ್ನು ತಿಳಿಸು. ಅದನ್ನು ನಾನು ಬಲ್ಲೆನು, ಆದರೂ ಸಂಶಯ ಪಡುತ್ತಿರುವೆನು. ರಮಣಿ, ನಿನ್ನ ಸಂಶಯವನ್ನು ಬಿಡು. ಆ ನಿನ್ನ ಮನದಿಷ್ಟವೇನೆಂಬುದನ್ನು ತಿಳಿಸು, ನಾನು ಅದನ್ನು ನಡೆಸಿಕೊಡುತ್ತೇನೆ. ಕಾಂತ, ತಾವು ನಡೆಸತಕ್ಕವರೆಂದು ಗೊತ್ತು. ಹಾಗಿದ್ದರೆ ನಿಮಗೆ ಪ್ರೀತಿಯಾದವರು ಯಾರಿರುವರೋ ಅವರ ಮೇಲೆ ಭಾಷೆ ಮಾಡಿ ಹೇಳಿದರೆ ಆಗ ನನ್ನ ಬೇಡಿಕೆಗಳು ಏನೆಂಬುದು ತಿಳಿಸುತ್ತೇನೆ. ಓಹೋ, ಇನ್ನೂ ನಿನ್ನ ಮನದ ಸಂಶಯ ನಿವಾರಣೆ ಆಗಲೇ ಇಲ್ಲವಲ್ಲ? ತರುಣಿಯೇ ನೀಡುವೆ ನಿನಗೆ, ತರುಣಿಯೇ ನೀಡುವೆ ನಿನಗೆ, ವರ ಕ್ಷತ್ರಿಯರಾಡಿದ ನುಡಿಯು ತಪ್ಪುವುದುಂಟೆ. ಕರುಣಾಕರ ಶ್ರೀರಾಮನಾಣೆಯು, ಕರುಣಾಕರ ಶ್ರೀರಾಮನಾಣೆಯು, ವರವೆರಡ ಸಲ್ಲಿಸುವೆನು ಕೇಳು ಸಾಧ್ವಿ. ಕೈಕೇಯಿ, ನೀನು ಕೇಳಬೇಕೆಂದಿರುವ ಆ 2 ಬೇಡಿಕೆಗಳು ಎಷ್ಟೇ ಕಷ್ಟವಾಗಿರಲಿ ಆ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಾಣೆಗೂ ನಡೆಸಿಕೊಡುತ್ತೀನಿ. ಅದೇನೆಂದು ಕೇಳು. ದೊರೆಯೇ, ಹಾಗಿದ್ದರೆ ಹೇಳುವೆನು ಕೇಳು. ರಾಮನ ರಾಜವ ರಾಮನ ರಾಜವ ಪ್ರೇಮದೀನ ಏನನ್ನು ಕೇಳುತ್ತಿರುವೆ? ಬಿಡುತ್ತರ ಮನೆಯೇ ವರದಲ್ಲಿ ರಾಮ, ಬಿಡುತ್ತನ ಮನೆಯೇ ವರದಲ್ಲಿ ರಾಮ, 14 ಸಂವತ್ಸರ ತಾಯಿಗೆ, 14 ಸಂವತ್ಸರ ತಾಯಿಗೆ ನಡೆಸಬೇಕು ಏನನ್ನು ಕೇಳುತ್ತಿರುವೆ? ದೊರೆಯಬೇಕು ಮಮ ಭರತಗೆ ರಾಜ, ದೊರೆಯಬೇಕು ಮಮ ಭರತಗೆ ರಾಜ, ಪರಿಹರಿಯುವುದು ಆ 2 ವರ, ಪರಿಹರವು ಆ 2 ವರ. ಏನನ್ನು ಕೇಳುತ್ತಿರುವೆ? ಪ್ರಿಯನೇ, ಈಗ 2 ಬೇಡಿಕೆಗಳನ್ನು ನೆರವೇರಿಸುವುದಾಗಿ ಕೇಳಿಕೊಂಡಿರು. ಮೊದಲನೆಯದಾಗಿ ರಾಮಚಂದ್ರನ 14 ವರ್ಷ ಕಾಲ ಅರಣ್ಯವಾಸ ಹೋಗುವಂತೆ ಈಗ ಪಠಿಸಿರುವ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ನಿಲ್ಲಿಸಿ ನನ್ನ ಮಗ ಭರತನಿಗಾಗುವಂತೆ ಮತ್ತೊಂದು ಬೇಡಿಕೆಯಂತೆ ರಾಮಚಂದ್ರನ 14 ವರ್ಷ ಕಾಲ ಅರಣ್ಯವಾಸ ಹೋಗಬೇಕಂತೆ ಬೇಡಿಕೊಂಡಿರುವೆ. ಈ 2 ನನ್ನ ಬೇಡಿಕೆಗಳು. ಕೈಕೆ, ಏನನ್ನು ಕೇಳುತ್ತಿರುವೆ? ನನಗೊಂದು ಅರ್ಥವೇ ಆಗುತ್ತಿಲ್ಲವಲ್ಲ. ನಿಜ ಮಹಾರಾಜನೇ, ಇಂತಹ ಮಾತುಗಳು ಹೇಗೆ ತಾನೇ ಅರ್ಥವಾಗುತ್ತವೆ? ರಾಮಚಂದ್ರನೇ, ಮಹಾರಾಜನೇ ಕೇಳು.
ಭರತನಿಗೆ ರಾಜ್ಯ ದೊರೆಯಲೇಬೇಕು. ರಾಮಚಂದ್ರನು ನಾರಮುಡಿಯನ್ನು ಧರಿಸಿ 14 ವರ್ಷ ಕಾಲ ಅರಣ್ಯವಾಸ ಮಾಡಲೇಬೇಕು. ಈಗಲಾದರೂ ಅರ್ಥವಾಯಿತೇ? ಕೈಕೆ, ಇದೇನು ಪರಿಹಾಸ ಮಾಡುತ್ತಿರುವೆಯ? ನೀನು ಪರಿಹಾಸಕ್ಕಾದರೂ ರಾಮಚಂದ್ರನಿಗೆ ವನವಾಸ ಮಾಡಲಿ ಎಂದು ಹೇಳಿದೆ, ಆದರೆ ನಾನು ಮಾತ್ರ ಹಾಗೆಂದು ಹೇಳುತ್ತಿರಲಿಲ್ಲ. ಕೈಕೆ, ನಿನ್ನ ಮನದಿಷ್ಟವೇನೆಂಬುದನ್ನು ತಿಳಿಸು. ಪ್ರಿಯನೇ, ನೀನು ಎಷ್ಟು ಸಾರಿ ಹೇಳಿದರೂ ಅದೇ ಕೇಳು. ನಾನೇನು ಪರಿಹಾಸ ಮಾಡುತ್ತಿರೋನೆಂದು ತಿಳಿಯಬೇಡ. ಖಂಡಿತವಾಗಿಯೂ ನನಗೆ ಬೇಕಾಗಿರೋದು ಆ 2 ಬೇಡಿಕೆಗಳು. ನಡೆಸಿಕೊಡುವ ಇಷ್ಟವಿದ್ದರೆ ನಡೆಸಿಕೊಡು, ಇಲ್ಲವಾದರೆ ಆಗುವುದಿಲ್ಲ ಎಂದು ಹೇಳಿಬಿಡು. ಕೈಕೆ, ನೀನು ಕೇಳುತ್ತಿರುವುದು ನಿಜವೇ? ಭೂಪಾಲ, ನನ್ನ ಮಾತು ನಿಜ. ಖಂಡಿತವಾಗಿಯೂ ನಿಜವೇ? ಖಂಡಿತವಾಗಿಯೂ ನಿಜ. ನಿಶ್ಚಯವಾಗಿಯೂ ನಿಜವೇ? ನಿಶ್ಚಯವಾಗಿಯೂ ನಿಜ ನಿಜ ನಿಜ. ರಾಮಚಂದ್ರ, ಮೋಸ ಹೋದನು. ಆಹಾ ರಾಜನೇ, ನೀನಾಗೆ ನೀನು ಕೊಟ್ಟಿರೋ ವರಗಳನ್ನು ಕೊಡುವೆನೆಂದು ವಾಗ್ದಾನ ಮಾಡಿ ಈಗ ನಾನು ಕೇಳಿದರೆ ಈ ರೀತಿಯಾಗಿ ನೀನು ನಿಜವೇ 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 ಎಂದು ಹಂಬಲಿಸುತ್ತಿರುವಾಗ ನೀ ನಾಡಿದ ಮಾತಿಗೆ ತಪ್ಪೋದಾದರೂ ನಿಜವೇ? ರಾಮಚಂದ್ರನೇ, ರಾಮಚಂದ್ರನು ನಾರುಮುಡಿಯನ್ನು ಧರಿಸಿ 14 ವರ್ಷ ಕಾಲ ಅರಣ್ಯವಾಸ ಮಾಡಲೇಬೇಕು. ಭರತನಿಗೆ ರಾಜ್ಯ ದೊರೆಯಲೇಬೇಕು. ಈ 2 ಬೇಡಿಕೆಗಳನ್ನು ನಡೆಸಿಕೊಡುವೆಯೋ ಇಲ್ಲ ನೀನು ಹುಟ್ಟಿದ ಸೂರ್ಯ ವಂಶಕ್ಕೆ ಕಳಂಕವನ್ನು ತೋರುವೆಯೋ? ಕೈಕೆ, ನೀನು ಹಾಡಿದ ಮಾತಿನಿಂದ ಕಾಯಿಸಿದ ಕಬ್ಬಿಣದ ಸಲಾಕೆಯನ್ನು ನನ್ನ ಕಿವಿಗಳಲ್ಲಿ ತೂರಿಸಿದಂತಾಯಿತು. ಬೇಡ ಬೇಡ, ಈ ತೆರನಾದ ಮಾತುಗಳನ್ನು ಹಾಡಬೇಡ. ನಿನ್ನ ಮನದಿಷ್ಟವೇನೆಂಬುದನ್ನು ತಿಳಿಸು. ಕೇಕಯ್ಯನಂದೇನೆ ಕೇಳಲೇನೆ ತಲೆ ರಾಮನಾದೇನನು ಮಾಡಿದನು. ಕೇಕಯ್ಯನಂದೇನೆ ಕೇಳಲೇನೆ ತಲೆ ರಾಮನಾದೇನನು ಮಾಡಿದನು. ಸುಗುಣಾನಿತಾನನು ಅವನನು ನೇನೆ, ಸುಗುಣಾನಿತಾನನು ಅವನನು ನೇನೆ. ಬಗೆ ಬಗೆಯಿಂದಲೇ ಹೋಗಲಿದೆ ಜಾನು, ಬಗೆ ಬಗೆಯಿಂದಲೇ ಹೋಗಲಿದೆ ಜಾನು. ಮಗು ಬರತೊಂದೊರೆಯಾಗಿರಲಿ, ಮಗು ಬರತೊಂದೊರೆಯಾಗಿರಲಿ. ಜಗದ ವಿಕ್ರಮ ನಿಲ್ಲಿರತೇನೆ, ಜಗದ ವಿರಾಮ ನಿಲ್ಲಿರತೇನೆ. ಕೇಕಯ್ಯನಂದೇನೆ ಕೇಳಲೇನೆ ತಲೆ ರಾಮನಾದೇನನು ಮಾಡಿದನು. ಅಲ್ಲದೊಡೀಗಲೇ ರಾಮನ ಬದಲು, ಅಲ್ಲದೊಡೀಗಲೇ ರಾಮನ ಬದಲು. ನಿಲ್ಲದೆ ವನ ಕೈದುವೆ ಮೊದಲು, ನಿಲ್ಲದೆ ವನ ಕೈದುವೆ ಮೊದಲು. ಸಲ್ಲಲಿ ಪಾಂಡಿಯೇ ರಾಮನ ವನವ, ಸದವನವನ್ನು ತಿರುಗಿಸಿ ಕೊಡು ಮುದವ. ಸಲ್ಲಲಿ ಪಾಂಡಿಯೇ ರಾಮನ ವನವ, ಸದವನವನ್ನು ತಿರುಗಿಸಿ ಕೊಡು ಮುದವ. ಕೇಕಯ್ಯನಂದೇನೆ ಕೇಳಲೇನೆ ಸಲೆ ರಾಮನಾದೇನನು ಮಾಡಿದನು. ಕೈಕೇಯಿ, ನಿನ್ನ ಇಷ್ಟದಂತೆ ನಿನ್ನ ಮಗ ಭರತನಿಗೆ ಬೇಕಾದರೆ ಈ ರಾಜ್ಯಭಾರವನ್ನು ವಹಿಸಿಕೋ. ಆದರೆ ರಾಮಚಂದ್ರನನ್ನು ಮಾತ್ರ ಅರಣ್ಯವಾಸಕ್ಕೆ ಹೋಗೆಂದು ನಾನು ಖಂಡಿತವಾಗಿಯೂ ಹೇಳಲಾರೆನು. ಈ ಒಂದು ಬೇಡಿಕೆಯನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಪ್ರಿಯನೇ, ಈ ನಿನ್ನ ಆಕಾಶ ಪುರಾಣಕ್ಕೆ ನಾನು ಇನ್ನು ಖಂಡಿತವಾಗಿಯೂ ಮೋಸ ಹೋಗೋದಿಲ್ಲ. ಈ 2 ಬೇಡಿಕೆಗಳನ್ನು ನಡೆಸಿಕೊಡುವೆಯೋ ಇಲ್ಲ ನಿನ್ನ ವಂಶದ ಚರಿತ್ರೆಯನ್ನು ಹೇಳುವೆನು ಕೇಳು. ಆಡಿದ ನೊಡೆಯ ನಡೆದ ಬೇಡಿದ ಇಬ್ರಾಂಗ ಕಂಗಳಿತ್ತ ಅಲಕ್ರ
ತಾನಾಡಿದ ಮಾತಿನಂತೆ ತನ್ನ 2 ಕಣ್ಣುಗಳನ್ನು ಕಿತ್ತು ಬ್ರಾಹ್ಮಣನಿಗೆ ದಾನವಾಗಿ ಕೊಡಲಿಲ್ಲವೇ? ಹೌದು ಕೈಕೆ, ನಿಜ. ಸಿಬಿ ಚಕ್ರವರ್ತಿಯು ಒಂದೇ ಒಂದು ಪಾರಿವಾಳದ ಹಕ್ಕಿಗಾಗಿ ತನ್ನ ಶರೀರದ ಮಾಂಸವನ್ನೇ ಕೊಯ್ದು ದಾನವಾಗಿ ಕೊಡಲಿಲ್ಲವೇ? ಹೌದು ಕೈಕೆ, ನಿಜ. ಇದನ್ನೆಲ್ಲ ತಿಳಿದು ಆಡಿದ ಮಾತಿಗೆ ತಪ್ಪಿದರೆ ಅಮೃತ ದೋಷಕ್ಕೆ ಪಾತ್ರನಾಗೋದಿಲ್ಲವೇ? ಅಯ್ಯೋ ಪಾಪಿ, ನಾನಾಗಲಿ ರಾಮಚಂದ್ರನಾಗಲಿ ನಿನಗೆ ಏನು ಅಪರಾಧ ಮಾಡಿದ್ದೇವೆ? ಏನಗೈದಾನೆ ರಾಮ ಮಾನೆ ನೀನಾಗೆ, ಏನಗೈದಾನೆ ರಾಮ ಮಾನೆ ನೀನಾಗೆ, ನೀನಲ್ಲದತೆ ನಿನ್ನ ಮಾನಸ ಕೋಪೆ ನನ್ನದತೆ ನಿನ್ನ ಮಾನಸ ಕೋಪೆ ಏನಗೈದಾನೆ ರಾಮ ಮಾನೆ ನೀನಾಗೆ. ಕೈಕೆ, ರಾಮಚಂದ್ರನು ಹೆತ್ತ ತಾಯಿಗಿಂತಲೂ ನಿನ್ನಲ್ಲಿ ಹೆಚ್ಚು ಪ್ರೀತಿಯನ್ನು ಇಟ್ಟುಕೊಂಡಿದ್ದನಲ್ಲೇ, ಅದಕ್ಕೆ ರಾಮಚಂದ್ರನಿಗೆ ಈ ಉಪಕಾರವೇ? ನಿನ್ನನ್ನು ರಾಜಕುಮಾರಿ ಎಂದು ವರಿಸಿದನಲ್ಲೇ, ವಿಷಜ್ವಾಲಿಗುಳ್ಳ ಕಾಲ ಸರ್ಪವಾದೆಯಲ್ಲ. ನಿನ್ನನ್ನು ಕೈ ಹಿಡಿದ ನನ್ನನ್ನು ಈ ಸಂಕಟಕ್ಕೆ ಗುರಿ ಮಾಡಬೇಡ ಕೈಕೆ, ನನ್ನನ್ನು ಈ ಸಂಕಟಕ್ಕೆ ಗುರಿ ಮಾಡಬೇಡ. ಉತ್ತಮ ವಂಶಕ್ಕೆ ಮುತ್ತುವಾರೆಯಾನೆ, ಉತ್ತಮ ವಂಶಕ್ಕೆ ಮುತ್ತುವಾರೆಯಾನೆ, ಆತುವಾಲತೆ ಏನು ಕಾತರಿಸಬೇಡವೇ, ಆತುವಾಲತೆ ಏನು ಕಾತರಿಸಬೇಡವೇ, ಏನಗೈದಾನೆ ರಾಮ ಮಾನೆ ನೀನಾಗೆ. ಅಯ್ಯೋ ಪಾಪಿ, ಭಕ್ತನಾದ ಪುತ್ರನಿಗೆ ಕೇಳೆಣಿಸಲು ನಿನ್ನ ಮನಸ್ಸು ಹೇಗೆ ಬಂದಿತು? ಸಕಲ ಜೀವರಾಶಿಗಳೆಲ್ಲವೂ ಶ್ರೀರಾಮಚಂದ್ರನ ಗುಣಗಳನ್ನೇ ಸ್ತೋತ್ರ ಮಾಡುತ್ತಿರುವಾಗ ನೀನೊಬ್ಬಳು ಮಾತ್ರ ಅವರಿಗೆ ಕೇಳೆಣಿಸಬಹುದೇ? ಕೈಕೆ, ನನ್ನ ಈ ರಾಜ್ಯ ಸಕಲ ಐಶ್ವರ್ಯವನ್ನು ಬೇಕಾದರೂ ತೊರೆಯಬಲ್ಲೆ, ಆದರೆ ಪಿತೃವಚಲನಾದ ರಾಮಚಂದ್ರನನ್ನು ಮಾತ್ರ ತೊರೆಯಲಾರೆ. ಈ ಒಂದು ಬೇಡಿಕೆಯನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ನಡೆಸಿಕೊಡುತ್ತೇನೆ. ಎತ್ತಿ ಮುಗಿಯುವೆನೆ ಕೈಯ ಮಾತೇನ ಬೇಡುವೆ, ಎತ್ತಿ ಮುಗಿಯುವೆನೆ ಕೈಯ ಮಾತೇನ ಬೇಡುವೆ, ಮಾತೆ ಮಗಾಬಿನೆ ಚಿತ್ತ ಸಂತೈಸೆ, ಮಾತಿ ಮಗಾಬಿನೆ ಚಿತ್ತ ಸಂತೈಸೆ, ಏನಗೈದಾನೆ ರಾಮ ಮಾನೆ ನೀನಾಗೆ, ಏನಗೈದಾನೆ ರಾಮ ರಾಮ. ಪ್ರಿಯನೇ, ನನ್ನಿಂದ ಏಕೆ ನೀನು ದುಃಖಿಸುವೆ? ನಾನು ಬಲಾತ್ಕಾರಕ್ಕೆ ಅಷ್ಟು ಸಂಖ್ಯೆಳಲ್ಲ. ನಿನಗೆ ಇಷ್ಟವಿದ್ದರೆ ಆ 2 ಬೇಡಿಕೆಗಳು ನೆರವೇರಿಸಿಕೊಡು, ಇಲ್ಲವಾದರೆ ಆ ವಿಚಾರವೇ ಬೇಡ. ನಾನು ನನ್ನ ಮಗ ಭರತನು ಎಲ್ಲಿಯಾದರೂ ಹೋಗಿ
ಭಿಕ್ಷೆಯನ್ನು ಬೇಡುವೆವು. ಆಗ ರಾಮನು ಇಲ್ಲಿಯೇ ಇದ್ದು ನಾವು ಅಧೋಗತಿ ಆಗುವುದನ್ನು ನೀನು ನೋಡುವೆ ಅಂತೆ. ಆಹಾ, ಎಷ್ಟು ಚಮತ್ಕಾರವಾಗಿ ಮಾತನಾಡುವೆ ರಾಜನೇ. ರಾಮಚಂದ್ರನನ್ನು ಅರಣ್ಯವಾಸ ಕಳುಹಿಸಿಯೋ ಇಲ್ಲವೋ ಹೇಳು. ಛೇ ದುಷ್ಟಳೆ, ಕುಲಘಾತಕಿ, ಕುಲಧ್ವಂಸಿನಿ, ಭ್ರಷ್ಟೆ, ರಾಕ್ಷಸಿ, ಯಾರು ನಿನಗೆ ಇಂತಹ ದುರ್ಬೋಧನೆಯನ್ನು ಮಾಡಿದವು? ನಿನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಹೈಲಿಗೆ ಕರೆತಂದು ಪ್ರೀತಿಯಿಂದ ಸಾಕಿ ಅಕ್ಕರೆಯಿಂದ ಲಗ್ನ ಮಾಡಿಕೊಂಡಿದ್ದು ಹಾಸಿಗೆಯಲ್ಲಿದ್ದ ಹಾವಿಗೆ ಹಾಲೆರದಂತಾಯಿತು. ಅಯ್ಯೋ ಪಾಪಾತ್ಮಳೇ, ಇಂತಹ ಪಾಪ ಕಾರ್ಯವನ್ನು ಏಕೆ ಬಯಸಿದೆ? ಕೇಕೆಯ ವಂಶದಲ್ಲಿ ಹುಟ್ಟಿ ಇನಕುಲವನ್ನು ಸೇರಿದ ನಿನಗೆ ಇಂತಹ ದುರ್ಬುದ್ಧಿ ಹೇಗೆ ಪ್ರಾಪ್ತವಾಯಿತು? ನೀನೇ ಅನೇಕ ವೇಳೆ ಭರತನಿಗಿಂತಲೂ ರಾಮಚಂದ್ರನೇ ಉತ್ತಮನೆಂದು ನನ್ನ ಸಂಗಡ ಹೇಳುತ್ತಿರಲಿಲ್ಲವೇ? ಹೀಗಿದ್ದರೂ ತನ್ನ ಹೆತ್ತ ತಾಯಿಗಿಂತಲೂ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದ ರಾಮಚಂದ್ರನಿಗೆ ಈ ಪ್ರತಿಫಲವನ್ನು ಎಸಗಬಹುದೇ? ಅಯ್ಯೋ ದುರಾತ್ಮಳೇ, ರಾಮಚಂದ್ರನು ಅರಣ್ಯವಾಸಕ್ಕೆ ಹೋದರೆ ನಾನು ಪರಲೋಕಕ್ಕೆ ಹೋಗುವೆನು. ಆಮೇಲೆ ನೀನು ಈ ರಾಜಭೋಗಗಳನ್ನು ಅನುಭವಿಸುವೆಯಾ? ಏಕೆ ವಂಶ ಹಾಳು ಮಾಡುವೆ? ವಂಶೋದ್ಧಾರ ಮಾಡು. ಕೌಸಲ್ಯ ಸುಮಿತ್ರಿಯರಿಗೆ ಪತಿ ಭಿಕ್ಷ ನೀಡು. ಇದೋ ನಿನಗೆ ಕೈ ಮುಗಿವೆನೋ, ನಿನ್ನ ಕಾಲಿಗೆ ಬೀಳುವೆನೋ. ನನ್ನನ್ನು ರಾಮಚಂದ್ರನನ್ನು ಕಾಪಾಡು. ನಮ್ಮಿಬ್ಬರನ್ನು ಅಗಲಿಸಬೇಡ ಕೈಕೆ, ನಮ್ಮಿಬ್ಬರನ್ನು ಅಗಲಿಸಬೇಡ. ಭೂಪಾಲ, ಇಕ್ಕಲಾರದ ಕೈ ಎಂಜಲು ಎಂಬ ಗಾದೆ ಮಾತಿಗೆ ಸರಿ ಹೋಯ್ತು. ನೀನು ಆಡಿದ ಮಾತು ಇದೆ ಅಲ್ಲವೇನು? ನಿಮ್ಮ ಇಕ್ವಾಕುಲ ವಂಶದವರು ಆಡಿದ ಮಾತಿಗೆ ತಪ್ಪೋದಾದರೆ ಒಳ್ಳೆಯದೆ, ತಪ್ಪಿದರೆ ಒಳ್ಳೆಯದೆ. ನೀನು ನಿನ್ನ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಕೌಸಲ್ಯ ಸುಮಿತ್ರರೊಡನೆ ಸುಖವಾಗಿರು. ನಾನು ಈಗಲೇ ಹೋಗಿ ವಿಷಪಾನ ಮಾಡಿ ಪ್ರಾಣವನ್ನು ಬಿಡುತ್ತೇನೆ. ರಾಜನಾಗುವ ರಾಮ, ಅವನ ತಾಯಿ ಕೌಸಲ್ಯ ಸುಮಿತ್ರಗಳನ್ನು ನೋಡಿ ನಾನು ಸಹಿಸಿಕೊಂಡು ಇರಲಾರೆನು. ರಾಮನ ಅರಣ್ಯವಾಸ, ಭರತನ ಪಟ್ಟಾಭಿಷೇಕ, ಇವೆರಡು ಹೊರತಾಗಿ ನನಗೆ ನ್ಯಾಯವೂ ಬೇಡವಾಗುವುದು. ಸ್ತ್ರೀಯರು ಹಿಡಿದ ಹಠವನ್ನು ಬಿಡತಕ್ಕರೆಂದು ನೀನು ಅರಿಯೇ? ಕೈಕೆ, ಇದು ನಿನ್ನ ಪಾದದಲ್ಲಿ ಬಿದ್ದು ಪ್ರಾಣ ಬಿಡುವೆನು. ಇಷ್ಟಾದರೂ ನಿನ್ನ ಮನ ಕರಗಲಿಲ್ಲವೇ? ಚಲವಾರ ಚಲವಾರ ಮನಳು ಬೇಡ ಲಾಲನೆ ದಯವು ನಮ್ಮನೆ ದಯವು ನೋಡೆ ಲಾಲನೆ ದಯವು ತರವೇ ಕೋಪವೋ ಎಲ್ಲೋ ಕರವ ಮುಗಿವೆನ ನಿನ್ನಲೋ ತರವೇ ಕೋಪವೋ ಎಲ್ಲೋ ಕರವ ಮುಗಿವೆನೋ ನಿನ್ನಲೋ ರಾಮನೊಳು ಬೇಡ ಲಾಲನೆ ದಯೆ ಲಾಲನೆ ದಯೆ ಲಾಲನೆ ದಯೆ ಕೊಡುನೆ ಭರತಗೆ ರಾಜವ ತಡೆಯೇ ರಾಮವನ ವಾಸವ ಕೊಡುನೆ ಭರತಗೆ ರಾಜವ ತಡೆಯೇ ರಾಮವನ ವಾಸವ ಸುಗುಣಾತ್ಮನೋ ಧರ್ಮಾತ್ಮನೋ ಜಗದಾಪಿ ರಾಮನೋ ಸುಗುಣಾತ್ಮನೋ ಧರ್ಮಾತ್ಮನೋ ಜಗದಾಪಿ ರಾಮನೋ ಚಲವ
ನೋಡೆ ಲಲನೆ ದಯೆಯಿಂದ ನೋಡೆ ಲಲನೆ ದಯೆಯಿಂದ ನೋಡೆ. ಕೈಕೇಯಿ, ಚತುರ್ಸಮುದ್ರ ಮಧ್ಯದಲ್ಲಿರುವ ಯಾವ ಪದಾರ್ಥವನ್ನು ಬೇಕಾದರೂ ಕೇಳು, ಕ್ಷಣ ಮಾತ್ರದಲ್ಲಿ ತಂದು ಕೊಡುತ್ತೇನೆ. ದಯವಿಟ್ಟು ಇದೊಂದು ಬೇಡಿಕೆಯನ್ನು ಬಿಡು. ನಿನ್ನ ಪಾದ ಸೇವಕನೆಂದ ಬೇಡಾಡುತ್ತಿರುವ ಈ ನಿನ್ನ ಮುದಿಗಂಡನಲ್ಲಿ ಕೃಪೆ ಮಾಡು. ರಾಮಚಂದ್ರನನ್ನು ಕಾಪಾಡು. ಕೈಕೇಯಿ, ನಾವು ಈ ಕಾರ್ಯವನ್ನು ಮಾಡಿದ್ದೇ ಆದರೆ ಕಿರಿಯ ಹೆಂಡತಿಯ ಮಾತನ್ನು ಕೇಳಿ ಹಿರಿಯ ಮಗನನ್ನು ಕಾಡಿಗೆ ಕಳಿಸಿದ ನೀಚ ದಶರಥನೆಂದು ಜನರು ನನ್ನನ್ನು ಆಡಿಕೊಳ್ಳುವರು. ನಿನ್ನನ್ನಾದರೂ ನಿರಪರಾಧಿಯಾದ ರಾಮಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಿ ಗಂಡನನ್ನು ಕೊಂದ ಘಾತಕಿ ಎಂದು ಈ ಪ್ರಪಂಚದಲ್ಲಿ ಪ್ರಸಿದ್ಧಳಾಗವೆ. ಇದಕ್ಕೆ ಏನು ಹೇಳುವೆ? ಮಹಾರಾಜನೇ, ಸರಿ ಸರಿ. ಹಾಗಿದ್ದರೆ ಮಗನ ಮೇಲೆ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪಿದ ನೀಚ ದಶರಥನೆಂದು ಜನರು ನಿನ್ನನ್ನು ಆಡಿಕೊಳ್ಳುವುದಿಲ್ಲವೇ? ಯೋಚಿಸಿ ನೋಡು. ಪ್ರಿಯೇ, ಹಾಗಲ್ಲ. ರಾಜಾದಿರಾಜನಾದ ದಶರಥನ ಪತ್ನಿಯು ಗಂಡನಿಗೆ ದುರ್ಬೋಧನೆಯನ್ನು ಮಾಡಿ ನಿರಪರಾಧಿಯಾದ ರಾಮಚಂದ್ರನನ್ನು ಕಾಡಿಗೆ ಕಳಿಸಿದಳೆಂಬ ಅಪಯಸ್ಸು ಸೂರ್ಯ ಚಂದ್ರಾದಿಗಳಿರೋರಿಗೆ ನೀನು ತಪ್ಪುವುದಿಲ್ಲ. ಯೋಚಿಸು. ಆಹಾ, ಎಷ್ಟು ಚಮತ್ಕಾರವಾಗಿ ಮಾತನಾಡುವೆ ಪ್ರಿಯನೇ. ನನಗೆ ಮಾತ್ರ ಅಪಯಶಸ್ಸು ಬರುವುದೇ? ನಿಮ್ಮ ಇಕ್ವಾ ಕುಲಂಸದವರು ಆಡಿದ ಮಾತಿಗೆ ತಪ್ಪಿ ಅಮೃತ ದೋಷಕ್ಕೆ ಪಾತ್ರನಾದನೆಂಬ ಅಪಯಶಸ್ಸು ನಿನಗೆ ಬರುವುದಿಲ್ಲವೇ? ಕೈಕೇಯಿ, ನೀನು ಈ ಕಾರ್ಯವನ್ನು ಮಾಡಿದ್ದೇ ಆದರೆ ನಿಮ್ಮ ತಂದೆಯು ನಿಮ್ಮ ತಮ್ಮನು ನೀನು ನಮ್ಮ ಕುಲಕ್ಕೆ ತಕ್ಕವಳಲ್ಲವೆಂದು ನಿನ್ನನ್ನು ಕುಲದಿಂದ ಹೊರಕ್ಕೆ ಅಟ್ಟಿ ಬಿಡುವರು. ಆದುದರಿಂದ ನಿನ್ನ ಈ ದುಸ್ಸಂಕಲ್ಪವನ್ನು ಬಿಡು. ಮೇರೆ ಬೇಡೋವೆ ನಾರೇ ಮಡೆಯೇ ಮೇರೆ ಬೇಡೋವೆ ಯಾರೋ ಗೈವರೆಂತ ಘೋರ ಕಾರ್ಯವನ್ನು ಯಾರೋ ಗೈವರೆಂತ ಘೋರ ಕಾರ್ಯವನ್ನು ಮೇರೆ ಬೇಡೋವೆ ನಾರೇ ಮಣೆಯೇ ಮೇರೆ ಬೇಡೋವೆ. ಭರತನಿಗೆ ರಾಜ ಕುರಿತಾದಿಲ್ ಕೊಡುವೆ ಭರತನಿಗೆ ರಾಜ ಕುರಿತಾದಿಲ್ ಕೊಡುವೆ ಭರತನಿಗೆ ರಾಜ ಕುರಿತಾದಿಲ್ ಕೊಡುವೆ. ಅಯ್ಯೋ ಪಾಪಿ ಕೈಗೆ ಬೇಡವೇ ಭರತನಿಗೆ ರಾಜ ಕುರಿತಾದಿಲ್ ಕೊಡುವೆ ದರಯಾನೆಲ್ಲ ವಹಿಸಿ ದರಯಾನೆಲ್ಲ ವಹಿಸಿ ಸ್ಥಿರಾದಿನ್ನ ಬಾಳು ಮೇರೆ ಬೇಡುವೆ ನಾಯೇ ಮಣೆಯೇ ಮೇರೆ ಬೇಡುವೆ. ಲಲನೆ ನಿನ್ನ ಪಾದ ಯುಗಳವಿಡಿವೆ ಲಲನೆ ನಿನ್ನ ಪಾದ ಯುಗಳವಿಡಿವೆ ಲಲನೆ ನಿನ್ನ ಪಾದ ಯುಗಳವಿಡಿವೆ. ಲಲನೆ ನಿನ್ನ ಪಾದ ಯುಗಳವಿಡಿವೆ ಕೆಲವಿದೆ ಗೈವೆ ಪಾಲಾವರಿಯದಂತೆ ಚಲವಿದೆ ಗೈವೆ ಪಾಲಾವರಿಯದಂತೆ ಮೇರೆ ಬೇಡುವೆ ಆಣೆ ಮೇರೆ ಬೇಡುವೆ. ಕೈಕೇಯಿ, ನಿನ್ನ ಪಾದ ಸೇವಕನಾದ ನನ್ನಲ್ಲಿ ಕೃಪೆ ಮಾಡು. ನಿನ್ನ ಈ ಆಟವನ್ನು ಬಿಡು. ದಶರಥ ಭೂಪಾಲ, ಎಷ್ಟು ಸಾರಿ ಹೇಳಿದರು ಅದೇ ಕೇಳು.
ಕೋರೆಯಲ್ಲಿ ದಂಡಕಾನನದಿ ಇಳಗೆ ತೆರಳುತ್ತ 14 ಸಂವತ್ಸರ ಕಳೆದು ಬಂದರಲ್ಲಿ ಬರಲಿ ರಾಜ್ಯಕ್ಕೆ ಕಳೆದು ಬಂದರೆ ಬರಲಿ ರಾಜ್ಯಕ್ಕೆ ಇಳೆಯೇ ಸೇನೆಗಳು ಅವನು ಹೊರಡದಿದ್ದರೆ ಬಿಡುವೆ ಪ್ರಾಣವನು. ದಶರಥ ಭೂಪಾಲ, ಈ ಕ್ಷಣ ರಾಮನ ಅರಣ್ಯವಾಸಕ್ಕೆ ಹೊರಟರೆ ಸಮ, ಇಲ್ಲವಾದರೆ ನಾನು ಪ್ರಾಣಹತ್ಯೆ ಮಾಡಿಕೊಳ್ಳುವವನು. ಈ ನಿಮ್ಮ ಗೊಡ್ಡು ಮಾತುಗಳಂದು ನನಗಿನ್ನು ಬೇಕಾಗಿಲ್ಲ, ನಾನು ಕೇಳುವಳು ಅಲ್ಲ. ಎಲೈ ಮೃತ್ಯುದೇವಿತಿಯಾದ ಕೈಕೆಯೇ ಕೇಳು, ರಾಮಚಂದ್ರನನ್ನು ಅರಣ್ಯವಾಸಕ್ಕೆ ಕಳುಹಿಸಿ ನನ್ನನ್ನು ಪರಲೋಕಕ್ಕೆ ಸಾಗಿಸಿ ಕೌಸಲ್ಯ ಸುಮಿತ್ರೆಯರನ್ನು ವಿಧವೆಯರನ್ನಾಗಿ ಮಾಡಿ ಸಂತೋಷ ಪಡಬೇಕೆಂದಿರುವ ನೀನು ನನಗೆ ಮಡದಿಯೇ ಅಲ್ಲ. ಅಲ್ಲ, ನೀನು ನನಗೆ ಮಡದಿಯೂ ಅಲ್ಲ, ನಾನು ನಿನಗೆ ಗಂಡನಲ್ಲ. ಗಂಡನನ್ನಾದರೂ ಕೊಂದು ತನ್ನ ಮಾತೆ ಸಾಧಿಸಬೇಕೆಂದು ಹಠ ಹಿಡಿಯುವ ಹೆಂಗಸು ಅವಳು ಹೆಂಡತಿಯೇ ಅಲ್ಲವೇ ಅಲ್ಲ. ಅವಳು ಹಿಡಿದು ತಿನ್ನುವ ಮಾರಿ ಎಮ್ಮಾರಿ. ಹರ ಹರ, ಜನ್ಮಾಂತರದಲ್ಲಿ ಯಾರಿಗೆ ಏನು ಅಪರಾಧ ಮಾಡಿದ್ದೆನೋ, ಯಾರ ಮಕ್ಕಳನ್ನು ಅಗಲಿಸಿ ಓಡಿಸಿದ್ದೆನೋ, ಈಗ ನಾನು ಅದನ್ನು ಅನುಭವಿಸಬೇಕಾಯಿತು. ಅಯ್ಯೋ ರಾಮಚಂದ್ರ, ಆನೆ ಕುದುರೆಗಳ ಮೇಲೆ ಕುಳಿತು ಓಡಾಡುತ್ತಿದ್ದ ನೀನು ಇನ್ನು ಮುಂದೆ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳ ಮಧ್ಯೆ ತಿರುಗಾಡಬೇಕೆ? ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದ ನನ್ನ ಮುದ್ದು ಕಂದ ಕಾಡಿನಲ್ಲಿ ಕಂದ ಮೂಲಗಳನ್ನು ತಿನ್ನಬೇಕೆ? ದಿವ್ಯವಾದ ಪೀತಾಂಬರವನ್ನು ಉಡುತ್ತಿದ್ದ ಸರ್ಜನ ಮೂರ್ತಿಯು ಅರಣ್ಯದಲ್ಲಿ ನಾರ್ಮಡಿಯನ್ನು ಉಡಬೇಕೆ? ರತ್ನ ಖಚಿತವಾದ ಹಂಸತೋಲಿಕ ತಲ್ಪದ ಮೇಲೆ ಮಲಗಿ ಸುಖ ನಿದ್ರೆಗೈಯುತ್ತಿದ್ದ ನನ್ನ ಸುಕುಮಾರ ಕಾಡಿನಲ್ಲಿ ತರಗೆಲೆಗಳ ಮೇಲೆ ಮಲಗಬೇಕೆ? ಹಾ ರಾಮಚಂದ್ರ, ಈ ಪಾಪಿಯ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ? ಏನು ಸುಖ ಪಟ್ಟೆ? ಅಮೋಘವಾದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ನಿನ್ನನ್ನು ಪಡೆದು ಸಾರ್ಥಕವಿಲ್ಲವಾಯಿತು. ಪಾಪಿಯಾದ ನಾನು ಇಷ್ಟು ವರ್ಷಗಳ ಕಾಲ ಬದುಕಿ ಫಲವಿಲ್ಲವಾಯಿತು. ನಿರ್ಭಾಗ್ಯನಾದ ನಾನೇ ನಿನಗೆ ಶತ್ರು ಆಗಬೇಕಾಯಿತೆ. ಘಾತುಕನಾದ ನನ್ನನ್ನು ಪುನಃ ತಂದೆ ಎಂದು ಭಾವಿಸುವೆಯಾ? ಹಾ ರಾಮಚಂದ್ರ, ನನ್ನ ಎದೆಯೂ ಒಡೆದು ಹೋಯಿತು, ನನ್ನ ಬುದ್ಧಿಯೇ ಹಾಳಾಯಿತು, ನನ್ನ ಜನ್ಮಕ್ಕೆ ಈ ಪ್ರಪಂಚವೇ ನಾಶವಾಯಿತು. ಹಾ ರಾಮಚಂದ್ರ, ಹಾ ನನ್ನ ಸುಕುಮಾರ, ನಾನಿನ್ನೂ ಉಳಿಯಲಾರೆ, ನಾನಿನ್ನೂ ಉಳಿಯಲಾರೆ. ಅತಿಶಯ ತೋಳುತ್ತ ನೀತಿ ಕೋವಿದ, ಅತಿಶಯ ತೋಳುತ್ತ ನೀತಿ ಕೋವಿದ ಪ್ರಭುತ ಸುತನ ರಾಜಬ ರವ ತಿಳಿಸಲುತ್ತ, ಸುತನ ರಾಜಬ ರವ ತಿಳಿಸಲುತ್ತ ಸತಿ ಕೈತೆಯ ನಿರಪೋ, ಸತಿ ಕೈತೆಯ ನಿರಪೋ ಏತಕ್ಕೆ ಬರದೋದ ಆ ಪ್ರಭುತ. ದೇಶ ದೇಶದ ರಾಜರನೇಕರು, ದೇಶ ದೇಶದ ರಾಜರನೇಕರು ಓಸಲ ದೇಶಕ್ಕೆ ವಾಸಗೈತಿಗರು, ಓಸಲ ದೇಶಕ್ಕೆ ವಾಸಗೈತಿಗರು ಏತಕ್ಕೆ ಬರದೋದ ಆ ಪ್ರಭುತ. ಅತಿಶಯ ತೋಳುತ್ತ ನೀತಿ ಕೋವಿದ, ಅತಿಶಯ ತೋಳುತ್ತ ನೀತಿ ಕೋವಿದ ಏತಕ್ಕೆ ಬರದೋದ ಆ
ಪ್ರಭೂತ. ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಪ್ರಯುಕ್ತ ಎಲ್ಲವೂ ಸಿದ್ಧವಾಗಿರುವುದು. ಅಲ್ಲದೆ ಸಾಮಂತರಾಜರೆಲ್ಲರೂ ಬರುವುದಾಗಿ ತಿಳಿಸಿರುವರು. ಆದರೆ ಕೈಕಾದೇವಿಯವರ ಅಂತಃಪುರಕ್ಕೆ ಹೋದ ನಮ್ಮ ಪ್ರಭುಗಳು ಇನ್ನೂ ಬರದೇ ಇರಲು ಕಾರಣವೇನಿರಬಹುದು? ಅದೋ ಈ ಕಡೆಯಿಂದ ಗುರುಗಳಾದ ವಶಿಷ್ಠ ಮಹರ್ಷಿಗಳು ದಯಮಾಡಿಸುತ್ತಿರುವರು. ಅವರನ್ನೇ ವಿಚಾರಿಸುತ್ತಿರುವೆನು. ಪೂಜ್ಯರೇ, ನಮಸ್ಕರಿಸುವೆನು. ಮಂಗಳವಾಗಲಿ. ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಕಾರ್ಯದ ಸಲುವಾಗಿ ನಿನ್ನೆ ದಿನ ಆಗಬೇಕಾಗಿದ್ದ ಶಾಸ್ತ್ರೋಕ್ತ ಕಾರ್ಯಗಳೆಲ್ಲವೂ ಮುಗಿದಿವೆ. ಆದರೆ ಇನ್ನೂ ದಶರಥ ಭೂಪಾಲನು ಕಾಣಲೇ ಇಲ್ಲವಲ್ಲ? ಕಾಲಹರಣವೇಕೆ ಕಾರ್ಯಕ್ಕೆ ये सजीव श्रेष्ठ कालहरणवेकी कार्य के अरुणोदयದ ಕಾರ್ಯವೀಗ ನೆರಚಿಸಲು ಬೇಕು ಲಗ್ನ. ಅರುಣೋದಯದ ಕಾರ್ಯವೀಗ ನೆರಚಿಸಲು ಬೇಕು ಲಗ್ನ. ತರವೇ ಸಾವಕಾಶ ಗೈವುದು, ತರವೇ ಸಾವಕಾಶ ಗೈವುದು. ಕರೆದು ಬಾರೈ ದಶರಥ ಭೂಪನ, ಕರೆದು ಬಾರೈ ದಶರಥ ಭೂಪನ. ಕಾಲಹರಣ ಏಕಿ ಕಾರ್ಯಕ್ಕೆ हे सजीव श्रेष्ठ कालहरणवेकी कार्य के ಭಾಗೀರಥಿಯ ತೀರ್ಥದೊಡನೆ ರೈತರು ನೆರೆದು ಇರುವರು. ಭಾಗೀರಥಿಯ ತೀರ್ಥದೊಡನೆ ರೈತರು ನೆರೆದು ಇರುವರು. ಸಾಗಿಸಲು ಈ ಕಾರ್ಯವನ್ನು, ಸಾಗಿಸಲು ಈ ಕಾರ್ಯವನ್ನು ಜಾಗರೂಕ ನೀನಾಗಿರುವುದು, ಜಾಗರೂಕ ನೀನಾಗಿರುವುದು. ಕಾಲಹರಣ ಏಕಿ ಕಾರ್ಯಕ್ಕೆ ये सजीव श्रेष्ठ कालहरणवेकी कार्य के ಸುಮಂತ್ರ, ಗಂಗಾ ನದಿಯ ಪುಣ್ಯ ತೀರ್ಥಗಳನ್ನೇನು ಕೂಡಿದ ಚಿನ್ನದ ಕಳಶಗಳು, ದಿವ್ಯವಾದ ಔಷಧಿಗಳು, ಔಷಧ ರಸಗಳು ಎಲ್ಲವೂ ಸಿದ್ಧವಾಗಿರುವುದೆಂದು ತಿಳಿಸಿ ದಶರಥ ಭೂಪಾಲನನ್ನು ಕರೆದುಕೊಂಡು ಬಂದು ಮುಂದಿನ ಕಾರ್ಯಕ್ಕೆ ಪ್ರಯತ್ನಿಸು. ಮಹರ್ಷಿಗಳ ಅಪ್ಪಣೆಯಂತೆ ಆಗಲಿ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವಕ್ಕಾಗಿ ಎಲ್ಲವೂ ಸಿದ್ಧವಾಗಿರುವುದು. ಎಲ್ಲರೂ ತಮ್ಮ ಆಗಮನಕ್ಕಾಗಿ ಎದುರು ನೋಡುತ್ತಿರುವರು. ತಾವು ಜಾಗೃತಿಯಾಗಿ ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ಸುಮಂತ್ರ, ಸುಮಂತ್ರ, ರಾಮಚಂದ್ರನ ಪಟ್ಟಾಭಿಷೇಕದ ಮಾತನ್ನಾಡಿ ನನ್ನ ಮನಸ್ಸನ್ನು ಸಂಕಟಕ್ಕೆ ಗುರಿ ಮಾಡಬೇಡ ಸುಮಂತ್ರ, ನನ್ನ ಮನಸ್ಸನ್ನು ಸಂಕಟಕ್ಕೆ ಗುರಿ ಮಾಡಬೇಡ. ಮಹಾಪ್ರಭು, ತಾವು ಶ್ರೀರಾಮಚಂದ್ರನ ಹಿತಚಿಂತಕರು. ನೀವೇ ಈ ರೀತಿಯಾದ ವಿಲಕ್ಷಣ ನಡವಳಿಕೆಗಳಿಂದ ಏನೋ ಯೋಚಿಸುತ್ತಾ ಮುಗ್ಧರಂತೆ ಮಾತನಾಡಿರಿ. ಕಾರಣವೇನು? ಹೇಳಿ ಫಲವೇನಲ ಸುಮಂತ್ರ, ಹೇಳಿ ಫಲವೇನಲ ಸುಮಂತ್ರ. ಕಳೆದ ಸುರರ ಸಂಗ್ರಾಮದಲ್ಲಿ ಕೊಟ್ಟೆವರ ಬೆರಡ. ಬಾಳು ಚಾಚಿದಳು ಇವಳು ಎನಗೆ, ಬಾಳು ಚಾಚಿದಳು ಇವಳು ಎನಗೆ. ನಾಲಿಗೆಗೆ ನರ ಸುಕ್ಕನು ಇಟ್ಟಿದಳು ಇವಳು ಎನಗೆ. ಸುಮಂತ್ರ, ಹೇಳೋಣಂದರೆ ನನ್ನ ನಾಲಿಗೆಯೇ ಹಾಳಾಗಿ ಹೋಯಿತು. ಮಂತ್ರೇಶ್ವರ, ಮಹಾರಾಜರು
ಈ ಮಹೋತ್ಸವದ ಸಂತೋಷದಿಂದ ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಬಳಲುತ್ತಿರುವರು. ನೀನು ಶೀಘ್ರವಾಗಿ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ದೇವಿಯವರ ಅಪ್ಪಣೆಯಂತೆ ಆಗಲಿ. ಕಂಡನ ಸುರಸನ ಕಾದಿ ವಂದನ ಪಾದಾರವಿಂದವ ಕಣ್ಣಾರೆ ಕಂಡನ ಮುನ್ನ ಕೋಟಿ ಕರೆ ರಾಜವರದನ ಪುಣ್ಯ ಕೋಟಿ ಕರೆ ರಾಜವರದನ ಪಾಪನಾಶ ಪರಿಪಾಲಕನ ಪಾಪನಾಶ ಪರಿಪಾಲಕನ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗುವ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗುವ ಕೋಮಲಾಂಗ ಹರಿಯ ಕಾಮಿತಾತ ಸಿರಿಯ ಕೋಮಲಾಂಗ ಹರಿಯ ಕಾಮಿತಾತ ಸಿರಿಯ ಪ್ರೇಮ ವಾರಿದಿಯ ಕಣ್ಣಾರೆ ಕಂಡನ ಪ್ರೇಮ ವಾರಿದಿಯ ಕಣ್ಣಾರೆ ಕಂಡನ ಸುರಸನ ಕಾದಿ ವಂದನ ಪಾದಾರವಿಂದವ ಕಣ್ಣಾರೆ ಕಂಡನ ತಿಂಗಳ ಬೆಳಕಿನ ಸೊಬಗಿನೋಳು ತಿಂಗಳ ಬೆಳಕಿನ ಸೊಬಗಿನೋಳು ಮೆರೆಯುವ ತರುಲತಾ ಶ್ರೇಣಿಯಳು ಮೆರೆಯುವ ತರುಲತಾ ಶ್ರೇಣಿಯಳು ಮರೆಯಲಿ ಭಕ್ತರ ಪರೀಕ್ಷಿಸುವ ಮರೆಯಲಿ ಭಕ್ತರ ಪರೀಕ್ಷಿಸುವ ಕಾಮಪಿತನ ಸುತಿಯ ಪ್ರೇಮ ಪೂರ್ಣ ಮುಟಿಯ ಕಾಮಪಿತನ ಸುತಿಯ ಪ್ರೇಮ ಪೂರ್ಣ ಮುಟಿಯ ಪ್ರೇಮ ವಾರಿದಿಯ ಕಣ್ಣಾರೆ ಕಂಡನ ಪ್ರೇಮ ವಾರಿದಿಯ ಕಣ್ಣಾರೆ ಕಂಡನ ಸುರಸನ ಕಾದಿ ವಂದನ ಪಾದಾರವಿಂದವ ಕಣ್ಣಾರೆ ಕಂಡನ ಕಂಡನ ರಘುಪುಂಗವ ಹಗಲಿರುಳು ನಿನ್ನ ಪಾದ ಸೇವಾ ನಿರತನಾಗಿರುವ ನಾನು ಹಿಂದೆ ಯಾವ ಸುಕೃತವೆಸಗಿದ್ದೆನು ನನ್ನ ಜನ್ಮಾವಧಿ ಇದೇ ರೀತಿ ಕಡಾಯಿಸಬೇಕೆಂದು ನಿಮ್ಮ ಪಾದಕಮಲದಲ್ಲಿ ಬೇಡಿಕೊಳ್ಳುತ್ತೇನೆ. ಲಕ್ಷ್ಮಣ ಚಿರಂಜೀವಿಯಾಗಿ ಬಾಳು. ಅನುಜ ಲಕ್ಷ್ಮಣ ಅಣ್ಣ ಯಾರೋ ಬರುವಂತಿದೆ, ಯಾರೆಂಬುದನ್ನು ನೋಡು. ಅಣ್ಣ ನಮ್ಮ ಸುಮಂತ್ರವರ್ಯರೂ ಬರುತ್ತಿರುವರು, ಏಕೋ ಖಿನ್ನ ಮಾನಸ್ಕರಾಗಿ ಬರುವಂತೆ ಕಾಣುತ್ತಿರುವುದು. ಲಕ್ಷ್ಮಣ ಬರಲಿ, ಸುಮ್ಮನಿರು. ಶ್ರೀರಾಮಚಂದ್ರ, ನಿಮ್ಮ ತಂದೆಯವರು ನಿಮ್ಮನ್ನು ಅತಿ ಜಾಗೃತಿಯಾಗಿ ಕರೆದುಕೊಂಡು ಬರುವಂತೆ ನನಗೆ ಆಜ್ಞಾಪಿಸಿರುವುದು. ಆದುದರಿಂದ ನೀವು ಬರಬೇಕಾಗಿ ಕೋರುತ್ತೇನೆ. ಮಂತ್ರೀಶ್ವರ ನಡೆಯ ಕಲ್ಯಾಣ ಸ್ವಾಮಿ ಪ್ರಿಯೆ ಸಾರುವುದು ಎಲ್ಲಿಗೆ ಸಾರುವುದು ಎಲ್ಲಿಗೆ ಸರಸಿ ಜಾನೇತ್ರ ಪ್ರಾಣೇಶ್ವರ ಪ್ರಿಯೆ ಸಾರುವುದು ಎಲ್ಲಿಗೆ ಸರಸಿ ಜಾನೇತ್ರ ಜಗದೋಳು ನಿನ್ನ ಪಾದ ಯುಗದೋಳು ಅಗಲೇನು ಅಗಲಿರಲಾರೇನು ಸುಮ್ಮನೆ ನಿನ್ನ ಯುಗದೋಳು ನಿನ್ನ ಪಾದ ಜಗದೋಳು ನಿನ್ನ ಪಾದ ಯುಗಾಯನ ಸಾರುವುದು ಎಲ್ಲಿಗೆ ಸರಸಿ ಜಾನೇತ್ರ ಪ್ರಿಯೆ ನೀನೇ ಏಕೆ ಈ ಕಾರ್ಯ
ಸರಿಯೇ ನೀರೇ ಏಕೆ ಆತುರ ಈ ಪರಿ ಸರಿಯೇ ಧರಣಿ ಜೇಲಾಲಿಸು ವರವ ನುಡಿಯನೋ ಧರಣಿ ಜೇಲಾಲಿಸು ವರವ ನುಡಿಯನೋ ತ್ವರಿತಾದಿ ಕರೆ ದೈವೆ ತ್ವರಿತಾದಿ ಕರೆ ದೈವೆ ಪರಮ ಪವಿತ್ರೇ ನೀರೇ ಏಕೆ ಆತುರ ಈ ಪರಿ ಸರಿಯೇ ರಾಜ ಕೇಳೈ ಬರುವೇನೋ ನಿನ್ನೊಡನೆ ಇರಿ ರಾಜ ಕೇಳೈ ಅಗ್ರಾಜ ಶತ್ರುಗಳ ನಿಗ್ರಹಿಸಿ ಬರುವೆ ಅಗ್ರಾಜ ಶತ್ರುಗಳ ನಿಗ್ರಹಿಸಿ ಬರುವೆ ಶೀಘ್ರದಾನತಿ ತೋರೈ ಶೀಘ್ರದಾನತಿ ತೋರೈ ಅಗ್ರಗಣ್ಯನೇ ನೀ ಶೀಘ್ರದಾನತಿ ತೋರೈ ಶೀಘ್ರದಾನತಿ ಅಗ್ರಗಣ್ಯನೇ ನೀ ಬರುವೇನೋ ನಿನ್ನೊಡನೆ ಇರಿ ರಾಜ ಕೇಳೈ ನಯಮನ ಅನುಸಾರಿಸಿದೆನೋ ಅನುಜ ನಿನ್ನಯಮನ ಅನುಸಾರಿಸಿದೆನೋ ವಿನುತಾಗುಣನೆ ಬಾರೈ ವಿನುತಾಗುಣನೆ ಬಾರೈ ಅನುನಯಗಳು ನೀರೇ ಏಕೆ ಆತುರ ಈ ಪರಿ ಸರಿಯೇ ಸೀತಾ, ಇನ್ನು ಸ್ವಲ್ಪ ಕಾಲದಲ್ಲಿ ನೀನು ಅಲ್ಲಿಗೆ ಬರಬೇಕಾಗುವುದು. ಅದುವರೆಗೂ ಸ್ವಲ್ಪ ನಿಧಾನಿಸು. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ, ತಮ್ಮ ಆಜ್ಞೆಯಂತೆ ಆಗಲಿ ಪ್ರಿಯ. ಮಂತ್ರೀಶ್ವರ, ನಡೆ ಹೋಗೋಣ. ನಮ್ಮ ತಂದೆಯವರು ಬರ ಹೇಳಿದರೆಂದು ತಿಳಿಸಿ ಈಗ ನಮ್ಮ ಚಿಕ್ಕ ತಾಯಿಯವರಾದ ಕೈಕಾದೇವಿಯವರ ಅಂತಃಪುರದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವೆಯಲ್ಲ, ಕಾರಣವು ಏನು? ಶ್ರೀರಾಮಚಂದ್ರ, ಏನೆಂದು ಹೇಳಲಿ? ಈಗ ನಾನು ನಿಮ್ಮ ತಂದೆಯವರನ್ನು ನಿಮ್ಮ ರಾಜ್ಯಾಭಿಷೇಕದ ಸಲುವಾಗಿ ನೋಡಿ ಬರಲು ಹೋಗಿದ್ದೆನು. ಅವರು ಕೈಕಾದೇವಿಯವರ ಅಂತಃಪುರದಲ್ಲೇ ಇದ್ದರು. ನಾನು ಹೋಗಿ ನಿಮ್ಮ ಪಟ್ಟಾಭಿಷೇಕವನ್ನು ನೆರವೇರಿಸುವುದಕ್ಕಾಗಿ ಎಲ್ಲವೂ ಸಿದ್ಧವಾಗಿರದೆಂದು ತಿಳಿಸುತ್ತಲೇ ಬಹು ದುಃಖದಿಂದ ಮಾತನಾಡಿದರು. ಇದಕ್ಕೆ ಕಾರಣರು ಯಾರೇ ಆಗಿರಲಿ, ನೀವು ನಿಮ್ಮ ತಂದೆಯವರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಕೋಪಿಸಿಕೊಳ್ಳದೆ ಶಾಂತವಾಗಿ ವಿಚಾರವೇನೆಂಬುದನ್ನು ತಿಳಿದುಕೊಳ್ಳಿ. ಮಂತ್ರೀಶ್ವರ, ಬುದ್ಧಿವಂತರ ಮೇಲೆ ಕೋಪಿಸಿಕೊಂಡವನು ಎಂದಿಗೂ ಏಳಿಗೆಗೆ ಬರಲಾರನು. ಅಲ್ಲದೆ ನೀವೇನು ನಮಗೆ ಅನ್ಯರೇ? ಮಂತ್ರಿವರ್ಯ, ನೀವು ನಮಗೆ ಚಿಕ್ಕಂದಿನಿಂದಲೂ ಅನೇಕ ವಿಧವಾದ ಬುದ್ಧಿವಾದಗಳನ್ನು ಹೇಳಿ ದೊಡ್ಡವರನ್ನಾಗಿ ಮಾಡಿರುವಿರಿ. ಅದಲ್ಲದೆ ಈಗಲೂ ಬುದ್ಧಿಯನ್ನು ಹೇಳಲು ಬಾಧ್ಯರಾಗಿರುವಿರಿ. ಇದಕ್ಕೆ ಕೋಪ ಬೇಕೆ? ಲಕ್ಷ್ಮಣ ಅಣ್ಣ, ನೀನು ಅಲ್ಲಿ ಮಾತ್ರ ಯಾವ ಮಾತನ್ನು ಆಡದೆ ಮೌನವಾಗಿರಬೇಕು. ಅಣ್ಣ, ನಿಮ್ಮ ಆಜ್ಞೆಯಂತೆ ಆಗಲಿ.